ಶುಭೋದಯ ಎಲ್ಲರಿಗೂ ಕೂಡ. ಇವತ್ತಿನ ವಿಶೇಷ ಈ ಒಂದು ಬೆಂಗಳೂರು ವಿಶ್ವವಿದ್ಯಾನಿಲಯದ ಅಕ್ರಮಗಳಿಗೆ ಅಂತ್ಯವೇ ಇಲ್ಲ ಅನ್ನೋದಕ್ಕೆ, ಹಾಗೆ ಒಬ್ಬ ವಿದ್ಯಾರ್ಥಿಯಾಗಿ 23.5 ವರ್ಷ ಅನುಭವಿಸಿದಂತಹ ಒಂದು ನರಕ ಯಾತನೆಗೆ ಪೂರಕವಾದಂತಹ ಹಲವಾರು ವಿಚಾರಗಳನ್ನು ಒಂದಷ್ಟು ವಿದ್ಯಾರ್ಥಿಗಳಿಗೆ, ಯಾತಕ್ಕೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಅವರ ಜೀವನ ಮಾರಕ ಆಗಬಾರದು ಅಂತ. ನೋಡಿ, ನಾನು 2005ರಲ್ಲಿ ಆಚಾರ್ಯ ಪಾಠಶಾಲೆ ಸಂಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿ ಓದ್ತಾ ಇರ್ತೇನೆ. ನಾವು ಕೆಲಸಗಳು ಕಾರ್ಯಗಳು ಎಲ್ಲ ಮಾಡಿಕೊಂಡು, ನಮ್ಮ ಕಾಲದಲ್ಲಿ ನಮ್ಮ ಲೆಕ್ಚರರ್ಸು, ನಮ್ಮ ಏನು ಪ್ರಾಧ್ಯಾಪಕರಿದ್ದರು, ಲೆಕ್ಚರರ್ಗಳಿದ್ದರು, ನಮಗೆ ಅಧ್ಯಾಪಕರುಗಳಿದ್ದರು, ಅವರೆಲ್ಲ ಕೂಡ ಬಹಳಷ್ಟು ಅನುಭವಿ ಪಾಠಗಳನ್ನು ಮಾಡಿರ್ತಕ್ಕಂಥವ್ರು. ವಿಶೇಷವಾಗಿ ನಮ್ಮ ಹನುಮಂತರಾಯಪ್ಪ ಸರ್ ಆಗಿರ್ಬೋದು, ನಾಗರಾಜ್ ಸರ್ ಆಗಿರ್ಬೋದು, ಶೋಭಾ ಮೇಡಮ್ ಅವರಾಗಿರ್ಬೋದು. ಈ ಶೋಭಾ ಮೇಡಮ್ ಅವರಿಲ್ಲ. ಹೀಗೆ ಕನ್ನಡದಲ್ಲಿ ಮುತ್ತುರಾಯಪ್ಪ ಸರ್ ಆಗಿರ್ಬೋದು. ನಾನು ಹೇಳ್ತಿರ್ತಕ್ಕಂಥದ್ದು 20 ವರ್ಷದ ಹಿಂದಿನ ಲೆಕ್ಚರರ್ಗಳ ಬಗ್ಗೆ. ಸೊ ಹೀಗೆ ಬೆಳಗ್ಗೆ ಎಲ್ಲ ದುಡಿಮೆ ಮಾಡಿಕೊಂಡು, ಕಷ್ಟಪಟ್ಟು ಓದಿಕೊಂಡು, ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಈ ಪದವಿ ಅಂತಕ್ಕಂಥದ್ದು ಆ ಒಂದು ಸಂದರ್ಭದಲ್ಲಿ ಅದೊಂದು ದೊಡ್ಡ ಕನಸಾಗಿರ್ತದೆ ಪ್ರತಿಯೊಬ್ಬರಿಗೂ ಕೂಡ. ಅದೊಂದು ದೊಡ್ಡ ಬಲವಾದ ಕನಸಾಗಿರ್ತದೆ. ಜೀವನದಲ್ಲಿ ಪದವಿ ಮಾಡಿದ್ರೆ ಒಂದು ಸಾಧನೆ, ಅದನ್ನು ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದು, ಆದರೆ 10ನೇ ತರಗತಿ ಓದಿರ್ತೀವಿ. ಈಗ ಬಾಲ್ಯದಿಂದ ನಾವು ಓದ್ಕೊಂಡು ಬರಬೇಕಾದ್ರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಂತ 10ನೇ ತರಗತಿಗೆ ಬರ್ತೀವಿ, PUCಗೆ ಬರ್ತೀವಿ. ಮುಂದೆ ಏನು ಅಂತ ವಿಚಾರ ಮಾಡಬೇಕಾದಾಗ ಪದವಿಯಲ್ಲಿ 3 ವಿಭಾಗಗಳಾಗ್ತದೆ. ಆರ್ಟ್ಸ್ ಬೇಕಾ, ಸೈನ್ಸ್ ಬೇಕಾ, ಕಾಮರ್ಸ್ ಬೇಕಾ ಅಂತ. ಸೊ ನಾನು ಸ್ವಲ್ಪ ಈ ಕ್ಲಿಷ್ಟವಾಗಿರ್ತಕ್ಕಂಥದ್ದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ. ನಾನು ಕ್ಲಿಷ್ಟ ಅಂತಂದರೆ, ಭಾಳಷ್ಟು ಮಂದಿ ಮ್ಯಾಥ್ಸ್ ಅಂದರೆ ಭಯಪಡ್ತಾರೆ. ಆದರೆ ಮ್ಯಾಥ್ಸ್ ಭಾಳ ಅದ್ಭುತವಾದದ್ದು. ಒಂದು ಸಿದ್ಧಾಂತ ಹೊರಗಡೆ ಬರಬೇಕು ಅಂತಂದರೆ, ಲೆಕ್ಕಾಚಾರ ಹೊರಗಡೆ ಬರಬೇಕು ಅಂತಂದರೆ, ಮ್ಯಾಥ್ಸಿನ ಬಗ್ಗೆ ಆಸಕ್ತಿ ಇರೋದು ತಪ್ಪೇನಲ್ಲ. ಹೆಚ್ಚಿಗೆ ಅದರ ಬಗ್ಗೆ ಗಮನ ಹರಿಸಿದಾಗ ಅದಕ್ಕೆ ಹಲವಾರು ವಿಷಯಗಳು ಸೇರಿ ಅದು ಸಿದ್ಧಾಂತವಾಗಿ ಪರಿಣಾಮ ಹೊರಗಡೆ ಬರ್ತದೆ, ರಿಸಲ್ಟಾಗಿ ಬರ್ತದೆ. ಸೊ ಈಗ ಅದರ ಬಗ್ಗೆ ಹೆಚ್ಚಿಗೆ ಬೇಡ. ಈಗ ಮುಂದೆ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂತಂದರೆ, ನಾನು ಅರ್ಧಂಬರ್ಧ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಯಾವುದೇ ವಿಚಾರ ಆದರೂ ಕೂಡ ಪರಿಪೂರ್ಣತೆಯನ್ನು ಕೊಡ್ತಕ್ಕಂಥವ್ರು. ಈಗ 2005ರಲ್ಲಿ ನಾನು ಉತ್ತಮವಾಗಿ ಎಕ್ಸಾಮ್ ಬರೀತೇನೆ. ಒಂದಷ್ಟು ಮಂದಿಯನ್ನು ಮಾತ್ರ ಅದು ಯಾತಕ್ಕೆ ಆಗುತ್ತೆ ಅಂತಕ್ಕಂಥದ್ದು, ಓದತಕ್ಕಂಥ ವಿದ್ಯಾರ್ಥಿಗಳು ಕೂಡ ಕೆಲವೊಂದಷ್ಟು ಮಂದಿಯನ್ನು ಅಂಕಗಳನ್ನು ಕಡಿಮೆ ಕೊಡ್ತಕ್ಕಂಥ ಸಂದರ್ಭ ಎದುರಾಗುತ್ತೆ. ಐ ವಿಲ್ ಶೋ ದಟ್ ಟು ಯು. ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಏಕೆಂದರೆ ಆಗಲೇ ಎಕ್ಸಾಮ್ ಬರೀತಾ ಇರತಕ್ಕಂಥವ್ರು ನಾವು. ಮತ್ತು ಅದು ಪಾಠಗಳು ಕೂಡ ನಿರಂತರವಾಗಿ ಕ್ಲಾಸ್ನಲ್ಲಿ ಕೂತ್ಕೊಂಡು ಕೇಳಿರ್ತಕ್ಕಂಥ ವಿದ್ಯಾರ್ಥಿಗಳು. ಅಂಥವ್ರಿಗೆ ಅಂಕಗಳು ಕಡಿಮೆ ಬರುತ್ತದೆ. ಏಕೆಂದರೆ ಇದು 2005ರಲ್ಲಾಗಿರೋದ್ರಿಂದ ನಾನು ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಏಕೆಂದರೆ ಅದಕ್ಕೆ ಬೇಕಾದಂಥ ಪುರಾವೆಗಳು ಸಿಗೋದಿಲ್ಲ. ನೋಡಿ, ಅನಂತರದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಅದು ಅನ್ಯ ಮಾರ್ಗ ಅಂತ ಹೇಳ್ಬೋದು, ವಾಮ ಮಾರ್ಗ ಅಂತ ಹೇಳ್ಬೋದು, ಅಥವಾ ನಿಜವಾಗ್ಲೂ ಕಷ್ಟಪಟ್ಟೆ ರಿವ್ಯಾಲ್ಯೂಯೇಷನ್ಗೆ ಹಾಕ್ಕೊಂಡು ಒಂದಷ್ಟು ಮಂದಿ ಎಲ್ಲರೂ ಕೂಡ ಮುಂದಕ್ಕೆ ಹೋಗ್ತಾರೆ. ನಂದು 3 ಸಬ್ಜೆಕ್ಟ್ ಮಾತ್ರ ನನಗೆ ರಿವ್ಯಾಲ್ಯೂಯೇಷನ್ಗೆ ಹೇಳ್ತಾರೆ. ನಾನು ರಿವ್ಯಾಲ್ಯೂಯೇಷನ್ಗೆ ಹಾಕೋದಿಲ್ಲ. ಯಾಕಪ್ಪ ಅಂತಂದರೆ, ನನಗಾಗ ಅತ್ಯಂತ ಕಡಿಮೆ ಸಂಬಳ ಬರ್ತಾ ಇರ್ತದೆ. ಸಂಜೆ ಕಾಲೇಜ್ ಅಲ್ವಾ, ನಮಗೆ ಬರ್ತಾ ಇರ್ತಕ್ಕಂಥ ಸಂಬಳ ಕಡಿಮೆ ಇರ್ತದೆ. ಅನಂತರದಲ್ಲಿ ಅದಕ್ಕೆ ಓಡಾಟಗಳು ಅದು ಇದು ಎಲ್ಲ ಸ್ವಲ್ಪ ಮಾನಸಿಕವಾಗಿ ಯೋಚನೆ ಮಾಡಿದಾಗ, ನಾನು ಸಲ ಎಕ್ಸಾಮ್ ಬರೆದ್ಬೋಣ ಬಿಡು, ಹೇಗೂ ಬರ್ದಿರೋ ಆನ್ಸರ್ ನನಗೆ ಗೊತ್ತಿತ್ತು, ಉತ್ತರ ನಾನು ಏನು ಬರೆದಿದ್ದೀನಿ ಅಂತಕ್ಕಂಥದ್ದು ನನಗೆ ಗೊತ್ತಿದ್ದರಿಂದ ರಿವ್ಯಾಲ್ಯೂಯೇಷನ್ಗಳೆಲ್ಲ ಬೇಡ, ಅದಕ್ಕೆ ಮತ್ತೆ ಓಡಾಡಬೇಕು. ಮತ್ತು ನನಗೊಂದು ಬೇಡಿಕೆ ಬರ್ತದೆ. ಯಾಕೆಂದ್ರೆ ನಾನು ಅದಕ್ಕೆ ಹೇಳ್ತಿರ್ತಕ್ಕಂಥದ್ದು, ಈ ವಿಚಾರ ಏನಾಗುತ್ತೆ, ಇದಕ್ಕೆ ನಾನು ಪ್ರೂಫ್ ಕೊಡೋದಕ್ಕೆ ಆಗೋದಿಲ್ಲ. ನನಗೊಂದು ಬೇಡಿಕೆ ಬರ್ತದೆ, ನೀನು ಅದು ಪಾಸ್ ಆಗಬೇಕು ಅಂತಂತಂದರೆ ಒಂದು ಬೇಡಿಕೆಯನ್ನು ಮುಂದೆ ಇಡ್ತಾರೆ. ನಾನು ಅದಕ್ಕೆ ಮಾನಸಿಕವಾಗಿ ತಯಾರಿ ಇರೋದಿಲ್ಲ, ನನಗೆ ಅದರ ಅವಶ್ಯಕತೆ ಕೂಡ ಇರೋದಿಲ್ಲ. ನಾನು ಮತ್ತೆ ಎಕ್ಸಾಮ್ ತೊಗೊಳ್ತೀನಿ ಅಂತ ಹೇಳಿ
ಮತ್ತು ಮುಂದೆ ಬರೀತೇನೆ. ಹಾಗೆ ಮುಂದುವರಿಸ್ಕೊಂಡು ಬಂದಂತಹ ನಾನು ಅನಂತರದಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡ್ತೇನೆ. ಆ ರೀತಿ ಎಕ್ಸಾಮ್ ಅಟೆಂಡ್ ಮಾಡಿದಾಗ ನನ್ನ ಅಂಕಗಳು ಮತ್ತೆ ಕೂಡ 2, 3, 5 ಈ ರೀತಿಯೆಲ್ಲ ಹಾಕ್ತಕ್ಕಂತಹ ಒಂದು ಒತ್ತಡವನ್ನು ನನ್ನ ಮೇಲೆ ಹಾಕ್ತಾರೆ. ಆ ಅಂಕಪಟ್ಟಿಗಳನ್ನು ಕೂಡ ನಾನು ತೋರಿಸ್ತೇನೆ. ಅನಂತರದಲ್ಲಿ ಮುಂದುವರಿತಾ ಬಂದಾಗ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದೇ ವಿದ್ಯಾರ್ಥಿ ಮಾನಸಿಕ ಒತ್ತಡಕ್ಕೆ ಒಳಪಡಬಾರದು ಅನ್ನೋದಕ್ಕೋಸ್ಕರ ಇಂಥದ್ದೊಂದು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ತಂದೆ ತಾಯಿ ಕಷ್ಟಪಟ್ಟು ಓದಿಸಿರ್ತಾರೆ ಮಕ್ಕಳನ್ನು, ಭಾಳಷ್ಟು ಕಷ್ಟಪಟ್ಟು ಸಾಲ ಬಾಧೆ ಇರ್ತದೆ ಮಕ್ಕಳಿಗೆ, ಸುಮ್ಮನೆ ದುಡ್ಡು ಬರೋದಿಲ್ವಲ್ಲ. ಭಾಳಷ್ಟು ಮಕ್ಕಳು ಅವರೇ ಕಷ್ಟಪಟ್ಟು ಓದ್ತಕ್ಕಂಥವ್ರು. ಈ ಸಂಜೆ ಕಾಲೇಜಿನಲ್ಲಿ, ಓಪನ್ ಯೂನಿವರ್ಸಿಟಿಗಳಲ್ಲಿ ಅವರೇ ಕಷ್ಟಪಟ್ಟು ಓದಿ ಏನೋ ಜೀವನದಲ್ಲಿ ಒಂದು ಅಂಕಗಳನ್ನು ಸಂಪಾದನೆ ಮಾಡೋಣ, ಬದುಕನ್ನು ರೂಪಿಸ್ಕೊಳ್ಳೋಣ ಅನ್ನೋದಕ್ಕೋಸ್ಕರ, ಆ ಮಾರ್ಕ್ಸ್ ಕಾರ್ಡ್ ಅನ್ನೋದಕ್ಕೋಸ್ಕರ ಭಾಳಷ್ಟು ಶ್ರಮ ಪಡ್ತಾ ಇರ್ತಾರೆ. ಸೊ ಅಂಥವ್ರಿಗೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಒತ್ತಡಕ್ಕೆ ಮಣಿಬಾರ್ದು. ಈಗ ನೋಡಿ, 23.5 ವರ್ಷ ನೆಮ್ಮದಿಯಾಗಿ ಕೂತಿದ್ದೀನಿ ನಾನು. ಯಾಕೆ? ನನಗೆ ಪದವಿ ಗೊತ್ತಿಲ್ಲ ಅಂತನಾ, ನನಗೆ ಆನ್ಸರ್ ಬರೆಯೋಕ್ಕೆ ಬರಲ್ಲ ಅಂತನಾ, ಅದನ್ನೆಲ್ಲ ಕೂಡ ಮುಂದೆ ನಾನು ಹೇಳ್ಕೊಂಡು ಹೋಗ್ತೇನೆ. ಸೊ ಇದಾದ ನಂತರದಲ್ಲಿ ಹೀಗೆ ರಿಪೀಟಾಗಿ ಆ ಕಡಿಮೆ ಅಂಕಗಳು ಬರ್ತಾ ಇರೋದನ್ನು ನೋಡಿ ನಾನು ಕೂಡ ಎಲ್ಲ ವಿದ್ಯಾರ್ಥಿಯಂತೆ ಮಾನಸಿಕ ಆಘಾತಕ್ಕೆ ಒಳಪಡ್ತೇನೆ, ಒತ್ತಡಕ್ಕೆ ಒಳಪಡ್ತೇನೆ. ಅರೆ, ನಾನು ಓದಿಲ್ವಾ, ನಾನು ಓದ್ತಾ ಇಲ್ವಾ, ಹಾಗಿದ್ದರೆ ಅವರೆಲ್ಲ ಹ್ಯಾಕೆ ಪಾಸಾದರು, ನಾನು ಯಾಕೆ ಪಾಸಾಗಲಿಲ್ಲ, ಇಂತಕ್ಕಂಥದ್ದೊಂದು ಮಾನಸಿಕ ಒತ್ತಡದಲ್ಲಿ ಒಂದು ಭಾವನೆ ಅಂತಕ್ಕಂಥದ್ದು ಕ್ರಿಯೇಟ್ ಆಗೇ ಆಗ್ತದೆ ಸಹಜವಾಗಿ. ನಾನು ಬರೆದ ಉತ್ತರದಲ್ಲಿ ಆ ಒಂದು ಕಂಟೆಂಟ್ ಇಲ್ವಾ ಅಂತ ನೋಡಿ. 3 ಪುಸ್ತಕಗಳಿರ್ತದೆ, ಯಾವತ್ತೂ ಗುರುತಿಟ್ಕೊಳ್ಳಿ. 3 ಪುಸ್ತಕಗಳಿರ್ತದೆ. BS ರಾಮನ್ ಅಂತ ಹೇಳಿ ಮತ್ತು ಇನ್ನೊಂದಿಬ್ಬರು ಬರೆದಿರ್ತಕ್ಕಂಥದ್ದು. ಎಲ್ಲರೂ ಯೂಶ್ವಲ್ ಆಗಿ BS ರಾಮನ್ನು ಪುಸ್ತಕವನ್ನೇ ಫಾಲೋ ಮಾಡ್ತಾರೆ. ಆದರೆ ಕೆಲವು ವಿದ್ಯಾರ್ಥಿಗಳು ಹೊಸದನ್ನು ಪಡಿತಕ್ಕಂಥ ವಿದ್ಯಾರ್ಥಿಗಳು, ಹೊಸದು ಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳು, ನನ್ನಂಥವರು ಅಂದ್ಕೊಳ್ಳಿ, ಬೇರೆ 2 ಪುಸ್ತಕಗಳಿರ್ತದೆ. ಆ 2 ಪುಸ್ತಕಗಳ ಕಂಟೆಂಟನ್ನು ಕೂಡ ಓದ್ತಕ್ಕಂಥದ್ದಾಗ್ತದೆ. ಈಗ BS ರಾಮನ್ ಅಂತಕ್ಕಂತಹವರು ಒಂದು ಪುಸ್ತಕವನ್ನು ಕೊಡ್ತಾರೆ ಪದವೀಧರರಿಗೆ, ಅಕೌಂಟೆನ್ಸಿನಲ್ಲಾಗಿರ್ಬೋದು, ಕಾಮರ್ಸ್ ರಿಲೇಟೆಡ್ ಪುಸ್ತಕಗಳು. ಅವರು ಹೇಳ್ಕೊಂಡು ಹೋದಂತಹ ವಿಚಾರವನ್ನೇ ಇನ್ನೊಂದು ವಿಧಾನದಲ್ಲಿ ಇನ್ನೇ 2 ಪ್ರೊಫೆಸರ್ಗಳು ಹೇಳ್ಕೊಂಡು ಹೋಗ್ತಾರೆ, ಆ ಪುಸ್ತಕಗಳನ್ನು ಕೊಟ್ಟಿರತಕ್ಕಂಥವ್ರು. ಈಗ ಇಲ್ಲಿ ಏನಾಗ್ತದೆ, ಹೀಗೆ ಕೆಲವು ವಿದ್ಯಾರ್ಥಿಗಳು ಮಾತ್ರ, ಪರ್ಟಿಕ್ಯುಲರ್ ಆಗಿ ಒಂದಷ್ಟು ವಿದ್ಯಾರ್ಥಿಗಳು ಮಾತ್ರ, ದೇ ಫಾಲೋ ಎವ್ರಿ ಬುಕ್ ಆ್ಯಂಡ್ ದೇ ರಿಟರ್ನ್ ಸೇಮ್ ಇನ್ ದೇರ್ ಓನ್ ವೇ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಆ ಮಕ್ಕಳು ಅವರದೇ ವಿಧಾನದಲ್ಲಿ ಅಕೌಂಟೆನ್ಸಿಯನ್ನು ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾತಕ್ಕೋಸ್ಕರ ಅಂತಂದರೆ ಅದೇ ಕಲಿಕೆ. BS ರಾಮನ್ ಅವರು ಹೇಳಿದ್ದೇ ಒಂದು ಅಕೌಂಟೆನ್ಸಿ ವಿಭಾಗ, ಅಕೌಂಟೆನ್ಸಿ ಅನ್ನೋದಾದರೆ ಮತ್ತಿಬ್ಬರು ಬರೆದಿದ್ದು ಯಾತಕ್ಕೋಸ್ಕರ ಪುಸ್ತಕವನ್ನು? ಹ್ಯಾಸ್ ಟು ಥಿಂಕ್ ದಿಸ್. ಆದರೆ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅಂತಹ ಸಂದರ್ಭಗಳು ಕೂಡ ಇರ್ತದೆ. ಅದೇ ಚಾಲೆಂಜಿಂಗ್ ಅಂತಕ್ಕಂಥದ್ದು, ಅದನ್ನೇ ಚಾಲೆಂಜಿಂಗ್ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಮುಂದಕ್ಕೆ ಬರೋದಾದರೆ ಹೀಗೆ ಹಲವಾರು ಪುಸ್ತಕಗಳು, ಹಲವಾರು ಅಂದರೆ ಅದರ ರಿಲೇಟೆಡ್ ಪುಸ್ತಕಗಳ ಜೊತೆಗೆ ಸ್ವಾಭಾವಿಕವಾಗಿ ಸಹಜವಾಗಿ ನಾನು ಪ್ರಾಕ್ಟಿಕಲ್ಲಾಗಿ ಅದನ್ನು ಅಭ್ಯಸಿಸ್ತಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಆಗಿದ್ದೆ. ಯಾಕೆಂದರೆ ನಾನು ಅದೇ ವೃತ್ತಿ ರಂಗದಲ್ಲೇ ಹೋಗ್ತಿದ್ದೆ, ಅಕೌಂಟೆನ್ಸಿನಲ್ಲೇ ಕೆಲಸ ಮಾಡ್ತಿದ್ದೆ, ಅದರ ರಿಲೇಟೆಡ್ ಟ್ಯಾಲಿ ಕೋರ್ಸನ್ನು ಮಾಡಿಕೊಂಡೆ. ಅದಕ್ಕೆ ಪೂರಕವಾದಂತಹ ಕೆಲಸ, ಸೇಲ್ಸು, ಮಾರ್ಕೆಟಿಂಗು, ಅಲ್ಲಿ ಟಾರ್ಗೆಟ್ಗಳು, ಅಲ್ಲಿನ ಒಂದು ವಿಚಾರ ಏನಿರ್ತದೆ ಅದನ್ನೆಲ್ಲನೂ ಕೂಡ ಗ್ಯಾದರ್ ಮಾಡ್ತಕ್ಕಂಥ ಒಬ್ಬ ಬಿಸ್ನೆಸ್ ರಿಸರ್ಚರ್ ಥರ ವರ್ಕ್ ಮಾಡಿಕೊಂಡು ಮುಂದೆ ಬಂದಂಥವು ನಾನು. ಸ್ವಲ್ಪ ಆಶ್ಚರ್ಯ ಆದರೂ ಕೂಡ ನನ್ನ 22 ವರ್ಷದ ಅನುಭವ ಕೂಡ ಒಂದು ಬಿಸ್ನೆಸ್ ರಿಸರ್ಚರ್ ಥರನೇ ಮುಂದೆ ಬಂದಿರತಕ್ಕಂಥದ್ದು. ಹಾಗೆ ವಿಚಾರವನ್ನು ಹೇಳಬೇಕಾದ್ರೆ ಈಗ ಬರ್ತೇನೆ. ಹೀಗೆ ಮತ್ತೆ ನನಗೆ ಆದಮೇಲೆ ನನಗೆ ಹಣದ ಅಭಾವ ಬರ್ತದೆ, ಎಕ್ಸಾಮ್ ಕಟ್ಟೋದಕ್ಕಾಗೋದಿಲ್ಲ, ಇದು ಸತ್ಯ. ಯಾಕೆಂದರೆ ನಾನು ಸಣ್ಣ ಕೆಲಸ, ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಂಥವು. ಕಾಲೇಜು ಅವಕಾಶ ಕೊಟ್ಟರೂ ಕೂಡ ನನಗೆ ಹಣ ಕಟ್ಟದೇ ಇರತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ನೋಡಿದಂತಹ ನನ್ನ ಗುರುಗಳು ಕೇಳ್ತಾರೆ, ಪಣೀಂದ್ರ ನಿನಗೆ ಈ ರೀತಿ ಆಯಿತಾ ಅಂತ. ಆಶ್ಚರ್ಯ ಆದರೂ ಸತ್ಯ, ನಿನಗೆ ಈ ರೀತಿ ಆಯಿತಾ? ಇರಬಹುದು, ಇದರಲ್ಲಿ ನನ್ನ ತಪ್ಪು ಏನಿದೆ ಅಂತಕ್ಕಂಥದ್ದನ್ನು ಕೂಡ ತಿದ್ದುಕೊಳ್ಬೇಕಾದಂಥ ಸ್ಥಿತಿ ಇರ್ತದೆ. ಆದರೆ ಇದಕ್ಕೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ತಾತ್ಕಾಲಿಕ ಅಡ್ಡಿ ಆತಂಕಗಳು ಬರ್ತದೆ. ಹಣದ ಅಭಾವ, ಆರೋಗ್ಯದ ಸಮಸ್ಯೆ. ನಾನು
ಸರಿಸುಮಾರು 4 ವರ್ಷ 5 ವರ್ಷ ನನಗೆ ಕಾಲಿಗೆ ಏಟಾಗಿಬಿಡ್ತದೆ, ಮೂಳೆ ಮುರಿದೋಗ್ಬಿಡ್ತದೆ, ಕಾಲಿಗೆ ಮೂಳೆ ಮುರಿದೋಗ್ಬಿಡ್ತದೆ. ಆ ಸಂದರ್ಭದಲ್ಲಿ ಕೂಡ ನಾನೊಂದಷ್ಟು ಮಾನಸಿಕವಾಗಿ ದೈಹಿಕವಾಗಿ ಕೂಡ ಹೊರಗಡೆ ಬರದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿ, ಆಗಲೂ ಕೂಡ ಹಣದ ಸಮಸ್ಯೆಯನ್ನು ಅನುಭವಿಸಿ ಒಂದಷ್ಟು ವರ್ಷ ನಾನು ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ನಾನು ಮಾಡ್ತಾ ಇರ್ತಕ್ಕಂತಹ ಕೆಲಸವನ್ನಾಗಲಿ, ನಾನು ಓದಿರ್ತಕ್ಕಂತಹ ಎಜುಕೇಷನನ್ನಾಗಲಿ ಕೂಡ ಎಲ್ಲೂ ಹಿಂದೆ ಹೆಜ್ಜೆ ಇಟ್ಟಂಥವನಲ್ಲ ನಾನು. ಇದು ಯಾರಿಗೆ ಉತ್ತರ ಕೊಡ್ತಾ ಇರ್ತಕ್ಕಂಥದ್ದು ಅಂತಂದರೆ, ನನ್ನನ್ನು ಒಂದು ಟೈಮ್ನಲ್ಲಿ ಓದಿಸೋದಕ್ಕೆ ಪ್ರೇರಣೆ ಮಾಡಿದಂತಹ ಗುರುಗಳಿದ್ದಾರೆ ನನಗೆ. ನಾನು ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ. ನನ್ನ ಜೀವನದಲ್ಲಿ ಯಾವ ರೀತಿ ಗೊಂದಲ ಸೃಷ್ಟಿಯಾಯಿತು ಅವ್ರಿಗೆ, ಹಾಗೆ ಮುಂದಿನ ದಿನಗಳಲ್ಲಿ ಇಂತಹ ಸ್ಥಿತಿ ನಿರ್ಮಾಣ ಆದಂತಹ ಒಂದಷ್ಟು ವಿದ್ಯಾರ್ಥಿಗಳಿಗೆ ಇಂತಹ ಸ್ಥಿತಿ ಒಂದು ಯೂನಿವರ್ಸಿಟಿಯಿಂದನೋ ಅಥವಾ ಇನ್ನೊಂದು ಕಾಲೇಜಿನಿಂದಲೋ ಅಥವಾ ಇನ್ನಿತರೆ ಸಂಸ್ಥೆಗಳಿಂದ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಅವರ ಭವಿಷ್ಯ ಅದು ಯಾವ ರೀತಿ ಹೋಗಬೇಕು ಅಂತಿದೆಯೋ ಅದರಲ್ಲಿ ಕೂಡ ಒತ್ತಡ ಇಲ್ಲ, ನ್ಯಾಯಯುತವಾಗಿ ಅವರ ಜೀವನವನ್ನು ಸರಿಯಾಗಿ ಗಮನಿಸಬೇಕಾಗ್ತದೆ. ಒಂದು ಕಾಲೇಜು ಅಥವಾ ಒಂದು ಯೂನಿವರ್ಸಿಟಿ ಅಥವಾ ಒಂದು ವಿದ್ಯಾಸಂಸ್ಥೆ ಒಬ್ಬ ವಿದ್ಯಾರ್ಥಿಯನ್ನು ಯಾವ ರೀತಿ ಅವರು ಅಬ್ಸರ್ವ್ ಮಾಡ್ತಾರೆ, ಯಾವ ರೀತಿ ಅವರು ಗಮನಿಸೋದಕ್ಕೆ ಸಾಧ್ಯ, ಒಬ್ಬ ವಿದ್ಯಾರ್ಥಿಯನ್ನು ಐಡೆಂಟಿಫಿಕೇಷನ್ ಮಾಡ್ತಕ್ಕಂತಹ ವಿಧಾನದಲ್ಲಿ ಎಲ್ಲೋ ಒಂದು ಕಡೆ ನಾನು ಫೈಲೂರನ್ನು ನಾನು ಕಂಡೆ ಅಂತ ಹೇಳ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಅದೊಂದು ಫೈಲೂರ್ ಇದೆ. ಒಬ್ಬ ವಿದ್ಯಾರ್ಥಿ ಹೇಗಿರ್ತಾನೆ ಅಂತಕ್ಕಂಥದ್ದನ್ನು ಗಮನಿಸದೇ ಇರತಕ್ಕಂಥ ಸ್ಥಿತಿ ಒಂದಷ್ಟು ವಿದ್ಯಾಸಂಸ್ಥೆಗಳಲ್ಲಿ ಇರುತ್ತೆ ಅಂತಂತಂದರೆ ಇದು ನಾಚಿಕೆಗೇಡಿನ ಸಂಗತಿ. ಆ ಮಕ್ಕಳ ಪರಿಸ್ಥಿತಿಯನ್ನು ಅದಕ್ಕೆ ಹೇಳ್ತಾರೆ, ಒಂದು ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಕೌನ್ಸಿಲಿಂಗ್ ಕೊಡ್ತಕ್ಕಂಥದ್ದು ತಪ್ಪಲ್ಲ, ಮಕ್ಕಳಿಗೆ ಕೌನ್ಸಿಲಿಂಗ್ನ ಅವಶ್ಯಕತೆ ಇದೆ. ಈಗ ಇವತ್ತು ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಕೂಡ ಅದೇ, ನಾನು ಮುಂದೆ ಹೇಳ್ಕೊಂಡು ಹೋಗ್ತೇನೆ. ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಮಕ್ಕಳು ಧೃತಿಗೆಡಬಾರ್ದು, ಅವರು ಮುಂದಕ್ಕೆ ಬರತಕ್ಕಂಥ ಅವಕಾಶ ಸೃಷ್ಟಿಯಾಗಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಒತ್ತಡದಲ್ಲಿ ಈಗ ಹೇಳ್ದಂಗೆ ಈ ಸಂಜೆ ಕಾಲೇಜುಗಳಲ್ಲಿ ಓದ್ತಕ್ಕಂಥ ಮಕ್ಕಳುಗಳು, ತಂದೆ ತಾಯಿ ಮನೆಗಳಲ್ಲಿರ್ತಕ್ಕಂಥ ಹಲವಾರು ಒತ್ತಡಗಳು, ಸಾಮಾಜಿಕದ ಹೊರಗಡೆ ಕೆಲಸದ ಜಾಗಗಳಲ್ಲಿರ್ತಕ್ಕಂಥ ಒತ್ತಡಗಳು, ಅದ್ರ ಜೊತೆಗೆ ವಿದ್ಯೆ. ಕೆಲವೊಮ್ಮೆ ಪಾಪ ಇದು ಎಲ್ಲರಿಗೂ ಇರ್ತಕ್ಕಂಥದ್ದು, ಯಾರೋ ಒಬ್ಬರಿಗಿರ್ತಕ್ಕಂಥದ್ದಲ್ಲ. ಎಷ್ಟೋ ಸಂದರ್ಭದಲ್ಲಿ ಬಟ್ಟೆಗೆ ಇಲ್ಲದಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ. ಅವರ ಪರಿಸ್ಥಿತಿಗಳು ಹೇಗಿರ್ತದೆ, ಅವರಿಗೆಲ್ಲರಿಗೂ ಸಹಾಯ ಅಲ್ಲ, ನ್ಯಾಯಗಳಾಗಬೇಕಲ್ವ ಪಾಪ, ಅಂಥ ಸ್ಥಿತಿ ನಿರ್ಮಾಣ ಆಗಬೇಕಲ್ವ ಸಮಾಜದಲ್ಲಿ. ನೋಡಿ, ವಿಚಾರಕ್ಕೆ ಬರೋದಾದರೆ, ನಾನು 8 ಜುಲೈ 2026 ಗಮನಿಸಬೇಕಾಗ್ತದೆ. ಇದು ಭಾಳ ವಿಶೇಷವಾಗಿ ಡೇಟು ಕಾಣಿಸುತ್ತೆ, ತೋರಿಸ್ತೀನಿ ನಾನು. ಇದೆಲ್ಲ ಕೂಡ ನಮ್ಮ ಯೂನಿವರ್ಸಿಟಿನಲ್ಲಿ ಸಿಗ್ತದೆ. ಹುಡುಕಿದ್ರೆ 8/11/2023 ಕಾಣಿಸ್ತಿದೆ ಡೇಟು. ಈ ಡೇಟ್ ನೋಡಬೇಕು ನೀವು. ಹೀಗೆ 8/11/2023 ನಾನು ಕುಲಸಚಿವರಿಗೆ, ಮೌಲ್ಯಮಾಪನ ವಿಭಾಗ ಕುಲಸಚಿವರು ಇಬ್ಬರಿಗೂ ಬರೀತೇನೆ, ವ್ಯಾಲ್ಯೂಯೇಟರ್ಗೆ ಮತ್ತು ನಮ್ಮ ಇವರು ಚಾನ್ಸಲರ್ಗೆ ಕೊಡ್ತೀನಿ. ಇದು ಈ ರೀತಿ ಬರೆದು ಕೊಡ್ತೀನಿ. ಏನಂತ, ಬೆಂಗಳೂರು ವಿಶ್ವವಿದ್ಯಾನಿಲಯ, ಬೆಂಗಳೂರು ಜ್ಞಾನಭಾರತಿ. ವಿಷಯ 2023 ಆಗಸ್ಟ್ ತಿಂಗಳಲ್ಲಿ ನಡೆದ ತೃತೀಯ BCom 6ನೇ ಸೆಮಿಸ್ಟರ್. ಅಲ್ಲಿ 3 ಸಬ್ಜೆಕ್ಟ್ದು ನಂದು ರಿಸಲ್ಟ್ ಬರೋದಿಲ್ಲ. 2023 ಆಗಸ್ಟ್ ತಿಂಗಳಿನಲ್ಲಿ 3 ಸಬ್ಜೆಕ್ಟ್ದು ಬರೋದಿಲ್ಲ. ಇದು ಕೊಡೋಕ್ಕೆ ಮೊದಲು ನಾನು 2 ಸಲ ಹೋಗಿ ಬಂದಿರ್ತೇನೆ. ನಂದು ಅಂಕಗಳನ್ನು ಶೋ ಮಾಡಿಲ್ಲ ನಿಮ್ಮ ಒಂದು ಏನದರಲ್ಲಿ ಎಕ್ಸಾಮ್ ಬರೆದಿರ್ತಕ್ಕಂಥದ್ರಲ್ಲಿ ಅಂತ. ಆ ಪೇಪರ್ ಕೋಡ್ ಕೂಡ ಬರೆದಿದ್ದೀನಿ, CC 1655 ಅಂತ. ಅಕೌಂಟಿಂಗ್ ಪರೀಕ್ಷೆಯನ್ನು ಬರೆದಿದ್ದರೂ ಕೂಡ ನನಗೆ 3 ಎಕ್ಸಾಮ್ದು ರಿಸಲ್ಟ್ ಬಂದಿಲ್ಲ. ದಯವಿಟ್ಟು ನನಗೇನಾಗಿದೆ ನೋಡಿ ಅಂತ. 2023ರಲ್ಲಿ ನೀವು ಯೂನಿವರ್ಸಿಟಿಯವರು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ನೋಡಲೇಬೇಕು. ಇವತ್ತು ನಾನು ಮುಂದಿನ ಭವಿಷ್ಯದ ಮಕ್ಕಳ, ವಿದ್ಯಾರ್ಥಿಗಳ ಅವ್ರನ್ನ ಗಮನದಲ್ಲಿಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ವಿಡಿಯೋ. ನೀವು ಗಮನಿಸಬೇಕು, ವಿದ್ಯಾರ್ಥಿ ಯಾರು, ಅವ್ರು ಹೇಗಿರ್ತಾರೆ ವಿದ್ಯಾರ್ಥಿಗಳು ಅಂತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೋಬೇಕು. ನಿನ್ನೆ ಯೂನಿವರ್ಸಿಟಿಗೆ ಬಂದಾಗ ಆವಾಗ ಹೇಳ್ತಿದ್ದಾರೆ, ಅಪ್ಲಿಕೇಶನ್ ಬರೆದು ಕೊಟ್ಟವ್ರದ್ದೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ ಅಂತ. ನಾನು ಅದನ್ನು ಹೇಳ್ತೇನೆ ಮುಂದೆ. ಯಾಕೆ ಇಷ್ಟು ವರ್ಷ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಮನವರಿಕೆಗಿರಲಿಲ್ವ? ಒಂದು ಸಮಸ್ಯೆ 2000 ಒಬ್ಬ ವಿದ್ಯಾರ್ಥಿಯ ಸಮಸ್ಯೆ. ಇದು ಫಣೀಂದ್ರ ಅನ್ನೋದು ಬೇಡ, ಒಬ್ಬ ಫಣೀಂದ್ರನ ಕತೆ ಅಲ್ಲ ಇದು. 2023ರಲ್ಲಿ ನಿಮಗೆ ಅಂಕ ಬಂದಿಲ್ಲ ಅಂತ ಹೇಳಿ ಪತ್ರ ಬರೆದು ಕೊಟ್ಟರೆ
6ನೇ ಸೆಮಿಸ್ಟ್ರ್ ಮೂರು ಪರೀಕ್ಷೆ ಇದೆ. ಅದರಲ್ಲಿ ಒಂದ್ರದಕ್ಕೆ ನಾನು ಇನ್ನೂ ಗೋಳಾಡ್ತಿರೋದು, ಇನ್ನೂ ಒಂದ್ರದ್ದು ಬರೋದಕ್ಕೆ 2023ರಲ್ಲಿ. ಆಮೇಲೆ ನಾನು ಅದಾದಮೇಲೆ ಮತ್ತೆ ನೋಡಿ ಓಡಾಡ್ತಾನೇ ಇದ್ದೀನಿ, ಹೋಗ್ತೀನಿ, ಕೇಳ್ತೀನಿ, ಬರ್ತೀನಿ. ಒಬ್ಬ ವಿದ್ಯಾರ್ಥಿ ಅಂತೆ. ಸಹಜವಾಗಿ ಒಬ್ಬ ವಿದ್ಯಾರ್ಥಿ ಎಷ್ಟು ಕಷ್ಟಪಡಬಹುದು ಅನ್ನೋದರ ಒಂದು ಸಣ್ಣ ಉದಾಹರಣೆ. ಒಬ್ಬ ಬಡ ವಿದ್ಯಾರ್ಥಿಯಾಗಿ ನಾನು ಓಡಾಡಿದ್ರೆ ನನಗೆ 23ರಲ್ಲಿ ಕೊಟ್ಟರೆ, ಈ ಅಪ್ಲಿಕೇಶನನ್ನು 23ರಲ್ಲಿ ಕೊಟ್ಟರೆ, ಇವತ್ತವರೆಗೂ ಅದರ ಬಗ್ಗೆ ಒಂದು ಚೂರು ತಲೆಗೆ ಅದನ್ನು ಹೇಗೆ ಉಲ್ಲೇಖ ಮಾಡಬೇಕು, ನನಗೆ ಹೇಳಿದ್ರೆ ಕೆಟ್ಟ ಪದಗಳು ಬಳಸಬೇಕಾಗ್ತದೆ. ಅದನ್ನು ಎತ್ತಿಯಲ್ಲಿ ಬಿಸಾಕ್ತಾರೋ ಗೊತ್ತಿಲ್ಲ. ಒಬ್ಬ ವಿದ್ಯಾರ್ಥಿಯ ಸಮಸ್ಯೆ ಹೇಗಿರ್ತದೆ ಅನ್ನೋದಕ್ಕೆ ಅದನ್ನ ಎತ್ತಿಯಲ್ಲಿ ಹಾಕ್ತಾರೋ ಗೊತ್ತಿಲ್ಲ. 23 ಆದಮೇಲೆ ನನ್ನ ಮನಸ್ಸು ಬಹಳ ಖಿನ್ನತೆಗೆ ಒಳಪಡುತ್ತೆ. ಅಂದರೆ ಇಲ್ಲಿ ನಾನು ಗೆದ್ದಿದ್ದೆ, ಆ ಮಧ್ಯದಲ್ಲಿ ನಾನು ಇದನ್ನು ಅನುಭವಿಸೋದಕ್ಕೋಸ್ಕರನೇ ಒಂದು ಸೈಕಾಲಜಿ ಕೋರ್ಸನ್ನು ಮಾಡ್ಕೊಳ್ತೇನೆ, ಡಿಪ್ಲೊಮಾ ಇನ್ ಸೈಕಾಲಜಿ. ಯಾಕಪ್ಪ ಅಂತಂದರೆ ನನಗೆ ಯಾಕೆ ಸತ್ತು ಹೋಗಬೇಕು ಅನ್ನಿಸ್ತಾ ಇದೆ ಅಂತ, ನನಗೆ ಯಾಕೆ ಸತ್ತು ಹೋಗಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ನಾನೊಂದು ಸೈಕಾಲಜಿ ಕೋರ್ಸ್ ಮಾಡ್ಕೊಳ್ತೇನೆ. ನನ್ನ ಮನಸ್ಸಿನಲ್ಲಿ ಏನು ಆಂತರಿಕವಾಗಿ ಯಾಕೆ ಈ ರೀತಿ ಆಗ್ತಾ ಇದೆ, ಇದಕ್ಕೆ ಕಾರಣ ಏನಿರಬಹುದು, ಅದನ್ನು ನಿಧಾನಕ್ಕೆ ಯೋಚನೆ ಮಾಡಿಕೊಂಡು ಹಾಗೆ ಓಡಾಡಿ ಒಂದು ಮಿನಿಮಮ್ ಈ 23ರಿಂದ 26ರ ಮಧ್ಯೆ ಒಂದು 25 ಸಲ ಓಡಾಡಿರ್ತೀನಿ 3 ವರ್ಷದಲ್ಲಿ. 23ರಿಂದ 26ರವರೆಗೂ 3.5 ವರ್ಷ ನಿರಂತರವಾಗಿ ಹೋಗೋದು, ನಮಸ್ಕಾರ ಹೇಳೋದು, ಅವರು ಊಟ ತಿಂಡಿ ತಿಂತಿದ್ರೆ ತಿನ್ಕೊಂಡು ಕೂತ್ಕೊಂಡು ನಂದೇನಾಯಿತು ನೋಡು ಅಂತ ಹೇಳಿ ನಮ್ಮನ್ನು ಮುಂದ್ಗಡೆಗೆ ಬಿಡ್ತಿಲ್ಲ ಹೋಗೋದಕ್ಕೆ. ಯಾರ ಹತ್ರ ಮಾತನಾಡಬೇಕು ಅನ್ನೋದು ಮನವರಿಕೆಗೆ ಬರಬೇಕಲ್ಲ ಪಾಪ ವಿದ್ಯಾರ್ಥಿಗಳಿಗೆ. ಅವ್ರಿಗೆ ಅನುಕೂಲ ಆಗುತ್ತೆ ಈ ವಿಡಿಯೋ ನೋಡಿದ್ರೆ. ನಿಮ್ಗೆ ಅಲ್ಲಿ ಕೆಲಸ ಆಗಿಲ್ಲ ಅಂದರೆ ಎಲ್ಲಿಗೆ ಕಳಿಸ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ, ಹೇಗೆ ನಿಮ್ಮ ಸಮಸ್ಯೆಗಳು ಪರಿಷ್ಕಾರ ಮಾಡ್ಕೋಬೇಕು ಅನ್ನೋದನ್ನು. ನೀವು ಫಸ್ಟು ಈ ರೀತಿ ಅಪ್ಲಿಕೇಶನನ್ನು ಬರೀರಿ, ನಿಮ್ಮ ಸಮಸ್ಯೆ ಅಪ್ಲಿಕೇಶನ್ ಬರೆದು ಬಿಡಿ. ಏನಿದೆ ಪ್ರಾಬ್ಲಮ್ ಅಂತಕ್ಕಂಥದ್ದು ಒಂದು ಅಪ್ಲಿಕೇಶನ್ ಬರೆದು ಅದಕ್ಕೆ ಪೂರಕವಾದ ಎಲ್ಲ ಡಾಕ್ಯುಮೆಂಟೇಷನನ್ನು ಕೂಡ ಸಬ್ಮಿಟ್ ಮಾಡಬೇಕು. ಭಾಳಷ್ಟು ಗೊಂದಲಗಳಿರ್ತದೆ. ಏನೇನು ಗೊಂದಲಗಳು ನಂದು ಸೃಷ್ಟಿಯಾಗಿದೆ ಅದನ್ನು ಮಾತ್ರ ಹೇಳ್ತೇನೆ. ನೀವು ಅಪ್ಲಿಕೇಶನ್ ಬರೀಬೇಕಾದ್ರೆ ಅದು ಯಾರಿಗೆ ಕರೆಕ್ಟಾಗಿ ರೀಚ್ ಆಗಬೇಕು ಅಂತಕ್ಕಂಥದ್ದು, ಇಂಥವ್ರಿಗೆ ಕೊಡಬೇಕು, ಇಂಥವ್ರಿಗೆ ಕೊಡಬಾರ್ದು, ಈ ರೀತಿಯಾಗಿ ಸರಿಯಾದ ಆ ಫೈಲ್ ಕರೆಕ್ಟಾಗಿ ಅವ್ರಿಗೆ ರೀಚ್ ಆಗಬೇಕು. ಹಾಗೆ ಕೊಟ್ಟರು ನಿಮಗೆ 3.5 ವರ್ಷ ಆಗಿದೆ, ಇನ್ನೂ ನಂದು ಕ್ಲಿಯರ್ ಆಗಿಲ್ಲ. ಬಟ್ ಒಂದು ಭರವಸೆ ಇಟ್ಕೊಳ್ಳಿ, ತಾಳ್ಮೆ ಇಟ್ಕೊಳ್ಳಿ, ಯಾವಾಗೋ ಆಗುತ್ತೆ. ಅದೇನೋ ಒಂದು ಕೊಡ್ತಾರೆ, ಅದೇನೋ ಒಂದು ಅಂದರೆ ಅದು ನ್ಯಾಯವಾಗಿದ್ದರೆ ನ್ಯಾಯವಾಗಿ ಏನು ಕೊಡಬೇಕು ಅದು ಕೊಡ್ತಾರೆ. ಕೊಡಲಿಲ್ಲ ಅಂದರೆ ನಾವು ನ್ಯಾಯಬದ್ಧವಾಗಿ ಹೋರಾಡೋದು ಕೂಡ ಅವಕಾಶ ಇದೆ. ಯಾರೂ ಕೂಡ ಜೀವಗಳನ್ನು ಹಾಳು ಮಾಡ್ಕೋಬೇಡಿ, ಅದರ ಅವಶ್ಯಕತೆ ಇರೋದಿಲ್ಲ. ಏಕೆಂದರೆ ವಿದ್ಯೆ ಮಹತ್ವಪೂರ್ಣವಾದದ್ದು, ಅದನ್ನು ನಾವು ಅಲ್ಲಗಳೆಯಬಾರ್ದು. ಆದರೆ ಅದಕ್ಕಿಂತ ಮಹತ್ವಪೂರ್ಣವಾದದ್ದೇನೆಂದರೆ ನಾವು ಶಿಕ್ಷಕರಿಗೆ ಅಲ್ಲಿ ಕೂತಿರ್ತಕ್ಕಂತಹ ಸ್ಥಾನದಲ್ಲಿ ಕುಳಿತಿರ್ತಕ್ಕಂತಹ ಅವ್ರಿಗೆಲ್ಲ ನಾವು ಗೌರವ ಕೊಡಬೇಕು. ನಾವು ಯಾವತ್ತೂ ಕೂಡ ಗೌರವವನ್ನು ಕಳೀತಕ್ಕಂಥ ಕೆಲಸ ನಾವು ಮಾಡಬಾರ್ದು, ಏಕೆಂದರೆ ನಾವು ವಿದ್ಯಾರ್ಥಿಗಳು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ನಾನು ಬರೆದು ಕೊಡ್ತೀನಿ ನೋಡಿ, 3 ಜೂನ್ 2026ರಲ್ಲಿ ಡೇಟ್ ಗಮನಿಸಿ, ಸೀಲ್ಗಳು ಕೂಡ ಗಮನಿಸಿ. ನಾನು ಇದನ್ನು 2000 ನೀವೇನೇ ಕೊಡಬೇಕು ಅಂದರೂ ಕೂಡ ಫಸ್ಟು ಕಾಲೇಜ್ದು ಒಂದು ಸೀಲ್ ಹಾಕ್ಸ್ಕೋಬೇಕಾಗತ್ತೆ, ಮರಿಬೇಡಿ. ನಿಮ್ಮ ಕಾಲೇಜಿನ ಸೀಲೊಂದು ಹಾಕ್ಸ್ಕೊಂಬಿಡಿ. ನೀವು ಏನೇ ಮಾಡಿದ್ರೂ ಕೂಡ ಯೂನಿವರ್ಸಿಟಿಗೆ ಹೋಗೋಕ್ಕೆ ಮೊದಲು ಪ್ರಿನ್ಸಿಪಾಲ್ದೊಂದು ಸೀಲು ಸೈನ್, ಏನು ಮಾಡ್ತಾ ಇದ್ದೀರಾ, ಏನಕ್ಕೋಸ್ಕರ ಇದು ಅಂತಕ್ಕಂಥ ಮಾಹಿತಿಯನ್ನು ನೀವು ನಿಮ್ಮ ಕಾಲೇಜ್ಗೆ ದಯವಿಟ್ಟು ಕೊಡಬೇಕಾಗುತ್ತೆ. ಯಾಕಂದರೆ ಅವ್ರ ಹತ್ರ ಕೂಡ ಮಾಹಿತಿ ಇರೋದರಿಂದ ನಾಳೆ ದಿನ ನಿಮಗೆ ಉತ್ತಮವಾದ ಭವಿಷ್ಯ ಸಿಗುತ್ತೆ ಅಂದ್ಕೊಳ್ಳಿ. ಯಾಕೆಂದರೆ ಏನು ಕೇಳ್ತಿದ್ದೀರ ಅನ್ನೋದು ಕಾಲೇಜಿಗೆ ಗೊತ್ತಿರುತ್ತೆ. ಅದಾದಮೇಲೆ ನಾನು ನೋಡಿ ಮತ್ತೆ ಹೋಗ್ತೀನಿ ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ. ಆ ಸೀಲ್ ಬ್ಯಾಂಗ್ಳೂರು ಯೂನಿವರ್ಸಿಟಿದು ಇದೆ ನೋಡಿ. ಹೋದಾಗೆ ನೀವು ಎಷ್ಟು ಸಲ ಹೋಗ್ತೀರಾ ಅಷ್ಟೂ ಸಲ ಅವ್ರ ಹತ್ರ ಸೀಲ್ ಕೇಳಿ. ಅವರು ನಿಮಗೆ ಅಷ್ಟೂ ಸಲ ಹೋದಾಗ ಹಾಕೋದಿಲ್ಲ, ಯಾಕೆಂದರೆ ಫೈಲ್ ಮೂವ್ ಆಗೋಗುತ್ತೆ ಅಂತ. ನೋಡಿ, ನಂಗೆ ಒಂದೇ ಸಲ ಹಾಕಿರೋದು. ಅವರು ಅಷ್ಟೂ ಸಲ ಹೋದಾಗ ಸೀಲ್ ಹಾಕೋದಿಲ್ಲ, ಯಾಕೆಂದರೆ ಫೈಲ್ ಮೂವ್ ಮಾಡಬೇಕಲ್ವಾ. ಅದಕ್ಕೆ ಹೋಗಯ್ಯ ಅಂತಾರೆ. ಒಂದು ಸಲ ಹೋದರೆ ಮಾತ್ರ ಫಸ್ಟ್ ಒಂದು ಸಲ ಸೀಲ್ ಹಾಕಿ ಕೊಡ್ತಾರೆ. ಮತ್ತೆ ನಾವು ಬಂದಿದ್ದಕ್ಕಾದರೂ ಪ್ರೂಫು ನಾವು ಬಂದಿದ್ದೀವಲ್ಲ ಸರ್ ಅಂತ. ಹಾಗೆ ಬರಬೇಕಾದ್ರೆ ಬೇಕು ಅಂದರೆ ಅಲ್ಲಿ ಇರ್ತಾರೆ ಅವರು, ಪೊಲೀಸವರೆಲ್ಲ ಇರ್ತಾರೆ. ಮುಖ ತೋರಿಸ್ಕೊಂಬನ್ನಿ. ಒಂದು 10 ವರ್ಷ ಆದಮೇಲೆ ಅವ್ರಿಗೆಲ್ಲ ಪರಿಚಯ ಆಗ್ಬಿಡ್ತೀರ ನೀವು, ಏಕೆಂದರೆ ಗೊತ್ತಿರಬೇಕಲ್ಲ ಸಾಕ್ಷಿ ಓಡಾಡಿರೋದಕ್ಕೆ. ಅವರೆಲ್ಲ ನೋಡಿ ಪರಿಚಯ ಆಗೋಗ್ಬಿಡ್ತೀರ ನೀವು. ಓಡಾಡ್ತಾ ಇದ್ದರೆ ಪರಿಚಯ ಆಗ್ಬಿಡ್ತೀರ. ಆ ನಂತರದಲ್ಲಿ ಮತ್ತೆ ನಾನು ತುಂಬ ನೊಂದುಕೊಂಡು ಇನ್ನೂ ಒಂದು ಲೆಟ್ರ್ ಬರೀತೇನೆ. ನನ್ನ ಮನಸ್ಸು ಭಾಳ ಗೊಂದಲದಲ್ಲಿರ್ತದೆ. ನಾನು ನನ್ನ ಸಾಮಾಜಿಕವಾದ ಜೀವನ, ನನ್ನ ವೈವಾಹಿಕ ಜೀವನ, ಆಮೇಲೆ ನನ್ನ ಕೌಟುಂಬಿಕ ಜೀವನ, ಒಂದು ಕಡೆ ದುಡಿಮೆ, ಒಂದು ಕಡೆ ನಾನು ಸಾಮಾನ್ಯ ಡ್ರೈವರು, ಜೊತೆಗೆ ಒಂದಷ್ಟು ಪೌರೋಹಿತ್ಯ ಮಾಡಿಸ್ಕೊಳ್ತೇನೆ.
ಆಯಿತಾ. ಸೊ ಹಾಗಿರಬೇಕಾದ್ರೆ ತುಂಬ ಗೊಂದಲದಲ್ಲಿ ನಾನು ಮುಖ್ಯಮಂತ್ರಿಗಳು ಕೂಡ ಕಳಿಸ್ಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳ ಹೆಸರು ಕೂಡ ಬರೆದುಬಿಟ್ಟು ಇದರಲ್ಲೇ ಇರಲಿ ಅಂತ ನಾನು ಕಳಿಸಿಲ್ಲ. ಏಕೆಂದರೆ ಇವತ್ತು ಇದನ್ನು ಎಲ್ಲರೂ ನೋಡಬೇಕು. ನಾನು ರಾಜಕೀಯ ಯಾಕೆ ಬಿಡಬೇಕು, ಅವಶ್ಯಕತೆ ಇಲ್ಲ. ಅವ್ರು ಪಾಪ ಕಷ್ಟಪಡ್ತಾ ಇದ್ದಾರೆ, ಎಲ್ಲ ನ್ಯಾಯಬದ್ಧವಾಗಿ ನ್ಯಾಯಯುತವಾಗಿ ನಡಿಬೇಕು ಅಂತ ಅವ್ರು ಪದೇ ಪದೇ ಹೇಳ್ತಾರೆ. 4 ವರ್ಷ ಆದರೂ ಕೂಡ ನನ್ನ ಅಂಕವನ್ನು ಶೋ ಮಾಡೋದಿಲ್ಲ. ನಾನು ಆವಾಗ ಅವ್ರಿಗೆ ತೊಗೊಂಡು ಹೋಗಿ ಕೊಟ್ಟಾಗ ಅವ್ರು ಹೇಳ್ತಾರೆ, ಸರ್ ಬೇಡ ಇರಿ, ಮಾಡಿಕೊಡ್ತೀವಿ, ಚೆಕ್ ಮಾಡ್ತಾಯಿದ್ದೀವಿ, 3.5 ವರ್ಷ ಬೇಕು ಇವ್ರಿಗೆ ಚೆಕ್ ಮಾಡೋಕ್ಕೆ, 3.5 ವರ್ಷ ಬೇಕು ಇವ್ರಿಗೆ ಚೆಕ್ ಮಾಡೋಕ್ಕೆ. ನಾನು ಮತ್ತೆ ಒಂದಷ್ಟು ಮಂದಿ ಇವ್ರನ್ನ ಕೇಳ್ತೇನೆ, ಏನು ಮಾಡಬೇಕು ಈ ಥರದ್ದೊಂದು ಸಮಸ್ಯೆಗೆ, ಏನು ಮಾಡಿದ್ರೆ ನನಗೆ ಇದರಿಂದ ಪರಿಹಾರ ಸಿಗುತ್ತೆ, ಯಾವ ರೀತಿ ನಾನು ಇದರಿಂದ ಹೊರಗಡೆ ಬರ್ಬೋದು, ನನಗಾಗಿರ್ತಕ್ಕಂಥ ಈ ಸಮಸ್ಯೆಗೆ. ಈಗ ಇಷ್ಟು ಓಡಾಡ್ತೀವಿ ಮಾಡ್ತೀವಿ ಅಂದರೆ ನಾನು ಹೇಳಿದ್ದು ಬರೀ 20-25 ಸಲ ಓಡಾಡಿರೋದಲ್ಲ, ಅದರ ಮಧ್ಯೆ ಭಾಳಷ್ಟು ಸಲ ಫೋನ್ ಮುಖಾಂತರ ಮಾತನಾಡಿರ್ತಕ್ಕಂಥದ್ದು ಇರ್ತದೆ. ಫೋನ್ ಅಂದರೆ ಲ್ಯಾಂಡ್ಲೈನು. ಇವತ್ತು ನೀವು ಯೂನಿವರ್ಸಿಟಿ ಲ್ಯಾಂಡ್ಲೈನಿಗೆ ಫೋನ್ ಮಾಡಿ, ದೇ ವೋಂಟ್ ರಿಸೀವ್ ದ ಫೋನ್ ಕಾಲ್. ಸಮಸ್ಯೆ ಪರಿಷ್ಕಾರ ಆಗಿದೆಯಾ ಇಲ್ವಾ ಅಂತ ಕೇಳೋದಕ್ಕೆ ನಿಮಗೆ ಯೂನಿವರ್ಸಿಟಿ ನಂಬರ್ಗೆ ಫೋನ್ ಮಾಡಿದ್ರೆ ನೀವು ಕರೆ ಮಾಡಿರುವಂತಹ ಒಂದು ನಂಬರು ರಿಜಿಸ್ಟರ್ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತು ಯಾಕೆ ಯೂನಿವರ್ಸಿಟಿ? ನೀವು ನಾನು ಒಬ್ಬ ಕಾಮರ್ಸ್ ವಿದ್ಯಾರ್ಥಿ, ವಾಣಿಜ್ಯ ವಿದ್ಯಾರ್ಥಿ, ಕರೆಗೆ ಸಿಗದೇ ಇರತಕ್ಕಂತಹ ಸ್ಥಿತಿಯಲ್ಲಿ ನಿಮ್ಮ ಯೂನಿವರ್ಸಿಟಿ ಹೋಗಿ ಕೂತಿದೆಯಾ? ನನ್ನ ಪ್ರಶ್ನೆ ಇಷ್ಟೆ. ನಾನು ಮುಂದೆ ಏನೇನಾಗುತ್ತೆ ಎಲ್ಲ ಹೇಳ್ತಾ ಹೋಗ್ತೇನೆ, ನಿಮ್ಗೆ ಎಲ್ಲದರ ವಿವರಣೆಯನ್ನು ಕೊಡ್ತೇನೆ. ನಿಮ್ಗೆ ಅಂಥ ಕೆಟ್ಟ ಪರಿಸ್ಥಿತಿ ಯಾಕೆ ಬಂತು? ಫೋನ್ ಕರೆಯನ್ನು ತೆಗೆಯದೇ ಇರತಕ್ಕಂಥದ್ದು. 1 ದಿನ ಓಕೆ, 2 ದಿನ ಓಕೆ, 3 ದಿನ ಓಕೆ, ಆದರೆ ನಿರಂತರವಾಗಿ ಫೋನು ನಂಬರು ನೀವು ಕೊಟ್ಟಿರ್ತಕ್ಕಂಥದ್ದು ತೆಗೆಯದೇ ಇರತಕ್ಕಂಥ ಸ್ಥಿತಿ ಯಾತಕ್ಕೆ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದನ್ನು ನಾನು ಪ್ರಶ್ನೆ ಮಾಡ್ತೇನೆ ಯೂನಿವರ್ಸಿಟಿಯವರೇ. ಅನಂತರದಲ್ಲಿ ಮತ್ತೆ ಬರೀತೇನೆ, ಎಲ್ಲ ವಿಚಾರವನ್ನು ಭಾಳ ವಿವರವಾಗಿ ಹೇಳ್ಕೊಂಡು ಹೋಗ್ತೇನೆ. ನನ್ನ ಏನದು ಹಣದ ಅಭಾವ ಇತ್ತು, ರಿವ್ಯಾಲ್ಯೂಯೇಷನ್ ಹಾಕುವಂಥ ಸ್ಥಿತಿಯಲ್ಲಿ ನಾನು ಉತ್ತರಗಳನ್ನು ಬರೆದಿರಲಿಲ್ಲ 2005ರಲ್ಲಿ ಅಂತ ನಾನು ಹೇಳ್ತೇನೆ. 2005ರಲ್ಲಿ ಮೊದಲನೇ ಪರೀಕ್ಷೆಯಲ್ಲಿ ಎಲ್ಲದರಲ್ಲೂ ನನ್ನ ಅಂಕಗಳು ಬಂದಿರತಕ್ಕಂಥದ್ದು. ನೀವು ಕೊಟ್ಟಂತಹ ಅಂಕ ನಾನು ಬರೆದಿರ್ತಕ್ಕಂಥ ಬೇರೆ ಎಲ್ಲದಕ್ಕೂ ಬರ್ತದೆ, ಈ 3 ಸಬ್ಜೆಕ್ಟಿಗೆ ಮಾತ್ರ ನೀವು ಕೊಟ್ಟಿರ್ತಕ್ಕಂಥ ಅಂಕ ನನಗೆ ಅದನ್ನು ನಾನು ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಹಾಕಿಸ್ತಕ್ಕಂಥ ಸ್ಥಿತಿಯಲ್ಲಿ ಕೂಡ ನಾನು ಇರಲಿಲ್ಲ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡ್ಕೊಂಡು ಹೋಗ್ತಾನೆ. ಮಾನ್ಯ ಯೂನಿವರ್ಸಿಟಿಯವರೇ, ನಾನು ಇದರಲ್ಲೆಲ್ಲ ಕೂಡ ಹೇಳ್ಕೊಂಡು ಹೋಗ್ತೇನೆ. ನಾನು ಈವ್ನಿಂಗ್ ಕಾಲೇಜಿನಲ್ಲಿ ಓದಿದೆ, ನನಗೆ ಸರಿಯಾದ ಅಂಕಗಳನ್ನು ಕೊಡಲಿಲ್ಲ, ರಿವ್ಯಾಲ್ಯೂಯೇಷನ್ ಹಾಕೋದಕ್ಕೆ ನನ್ನ ಹತ್ರ ಹಣ ಇರಲಿಲ್ಲ, ನನಗೆ ಉತ್ತಮವಾದ ಅಂಕಗಳನ್ನು ನೀವು ಕೊಟ್ಟಿಲ್ಲ ಆವಾಗಿಂದು. ದಯವಿಟ್ಟು ನಾನು ನನಗೆ ಆ ಹಿಂದಿನ ದಿನಗಳಲ್ಲಿ ಹಣದ ಆಮಿಷ ಬಂದಿತ್ತು ನನಗೆ ನನ್ನ ಉತ್ತೀರ್ಣ ಮಾಡೋಕ್ಕೆ ಅಂತ. ಇದು ಸತ್ಯ, ಪೂರ್ಣ ಪ್ರಮಾಣದ ಸತ್ಯ. ನಾನು ಇವತ್ತು ಕೂಡ ನಾನು ಅವತ್ತು 2005ರಲ್ಲಿ ನಡೆದಂಥ ಘಟನೆಗೆ ನಾನು ಬದ್ಧನಾಗಿದ್ದೇನೆ. ಐ ಆಮ್ ರೆಡಿ. ನನ್ನ ಎಲ್ಲ ಹೇಳಿಕೆಗಳು ಕೂಡ ನನ್ನ ಆತ್ಮಸಾಕ್ಷಿಯಿಂದ ಹೇಳ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಇದನ್ನು ಒಬ್ಬರು ನೋಡೋದಿಲ್ಲ. ನನ್ನ ಅಂಕಪಟ್ಟಿಗೆ ನಾನು ಯಾಕೆ ಹಣ ಕೊಡಬೇಕು, ನನ್ನ ಅಂಕಗಳಿಗೆ ನಾನು ಯಾಕೆ ಹಣ ಕೊಟ್ಟು ಪಾಸ್ ಮಾಡ್ಕೋಬೇಕು? ಒಬ್ಬ ವಿದ್ಯಾರ್ಥಿ ಅವನ ವಿದ್ಯೆಯನ್ನು ನೀವು ಯಾವ ರೀತಿ ಗಣನೀಯ ಅಂಶಗಳನ್ನು ತೆಗೆದುಕೊಂಡು ಅಂಕಗಳನ್ನು ಕೊಡ್ತೀರಾ? ಪಾಯಿಂಟ್ ನೋಡಬೇಕಲ್ಲ ನೀವು. ಇದೆಲ್ಲ ಕೂಡ ಇವತ್ತು ಈ ಸ್ಥಿತಿಗೆ ನನ್ನನ್ನು ಈಗಲೂ ಇದು ನನ್ನ ಸಮಯ ವ್ಯರ್ಥ ಇದರಿಂದ ಏನೋ ಆಗೋಗುತ್ತೆ ಅಂತಕ್ಕಂಥ ಭಾವನೆ ನನಗಿಲ್ಲ. ಆದರೆ ನೀವು ಮಾಡಿದಂಥ ಅನ್ಯಾಯ ನನ್ನ ಭವಿಷ್ಯವನ್ನು ಕಿತ್ಕೊಂಡಿದೆ ಅಂತಕ್ಕಂಥದ್ದನ್ನು ನೀವು ಯಾರೂ ಕೂಡ ಮರಿಬಾರ್ದು. ನೀವು 2005ನೇ ಬ್ಯಾಚ್ನಲ್ಲಿ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ತೆಗೀರಿ. ಫಣೀಂದ್ರ ಮಾತ್ರ ಏನು ಸ್ಪೆಷಲ್ಲು? ಫಣೀಂದ್ರ ಅಲ್ಲ, ನಾನು ಬೇರೆ ವಿಚಾರಗಳನ್ನು ಹೊರಗಡೆ ಇಡೋದಕ್ಕೆ ಇದು ಸಹಜವಾದ ಸಮಯ ಅಲ್ಲ. ಯಾಕೆಂದರೆ ಅದು ನಡೆದು ಹೋದ ಘಟನೆಗಳು ಇವತ್ತೆಲ್ರಿಗೂ ಗೊತ್ತಿರ್ತಕ್ಕಂತಹ ಒಂದು ಪೂರ್ಣ ಪ್ರಮಾಣದ ಸತ್ಯ. ಅದು ಒಂದು ಯೂನಿವರ್ಸಿಟಿ ಆಗಿರ್ಬೋದು, ಅಂಕಪಟ್ಟಿಗಳಲ್ಲಾಗ್ತಾ ಇರತಕ್ಕಂತಹ ಗೊಂದಲಗಳಿರಬಹುದು, ಅದೆಲ್ಲ ಕೂಡ ಅದು ಬೇರೆ ಬೇರೆ ಮಾರ್ಗಗಳನ್ನು, ನಾನು ಆ ಮಾರ್ಗಕ್ಕೆ ಬರೋದಕ್ಕೆ ನನಗೆ ಸಿದ್ಧ ಇಲ್ಲ, ನನಗೆ ಅವಶ್ಯಕತೆ ಕೂಡ ಇಲ್ಲ. ಅದನ್ನೇ ಇಲ್ಲೆಲ್ಲ ಬರ್ಕೊಂಡು ಹೋಗ್ತೇನೆ. ಆ ವಿಚಿತ್ರ ಆಚರಣೆ ಅಂತ ಹೇಳ್ತೇನೆ, ಅದು ಹೌದು, ಹೊಸ ಸಂಪ್ರದಾಯ ನಿಮ್ಮಲ್ಲಿ. ಅದು ಆ ಯೂನಿವರ್ಸಿಟಿಗಳಲ್ಲಿ ಮಾಡ್ತಾ ಇರ್ತಕ್ಕಂತಹ ಕೆಟ್ಟ ಸಂಪ್ರದಾಯ, ಅಂಕಪಟ್ಟಿಗಳನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು, ರಿವ್ಯಾಲ್ಯೂಯೇಷನ್ಗಳಿಗೆ ಹಾಕ್ಬಿಟ್ಟು ಏನೇನೆಲ್ಲ ಮಾಡ್ತೀರಾ ಅಂತಕ್ಕಂಥದ್ದು ಎಲ್ಲ ಕೂಡ. ನೀವು ನನ್ನ ಉತ್ತೀರ್ಣ ಮಾಡಬೇಕು ಅಂತ ನಾನು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಮುಂದಿನ ಮಕ್ಕಳಿಗೆ, ಕಡೆ ಪಕ್ಷ ಮುಂದಿನ ಭವಿಷ್ಯ ರೂಪಿಸ್ಕೊಳ್ತಾ ಇರ್ತಕ್ಕಂಥ ಮಕ್ಕಳ ಕಣ್ಣೀರು ನನ್ನ ಮುಖಾಂತರ ಆದರೂ ನಿಮ್ಗೆ ಗೊತ್ತಾಗಲಿ ಅಂತ.
ಇಷ್ಟೆಲ್ಲ ಸ್ಥಿತಿ ನಿರ್ಮಾಣ ಆದರೂ ಕೂಡ ಇಲ್ಲಿ ಬರೀತೇನೆ, ವಿದ್ಯೆಯ ಮೌಲ್ಯವನ್ನು ಅರಿತಿರುವ ನಾನು ಇದೆಲ್ಲವನ್ನು ಕೂಡ ಈ ಮನಸ್ಸಿನಲ್ಲಿ ಇದೆಲ್ಲ ಭಾರವನ್ನು ಹೊತ್ಕೊಂಡು ಅನಿಸುತ್ತೆ ಭಾರ. ಯಾಕನ್ಸಲ್ಲ? ಅಷ್ಟಷ್ಟು ಸಲ ಊಟ ತಿಂಡಿ ಬಿಟ್ಟು ನೀವು ತಿಂತಾ ಇರೋ ಊಟಗಳು, ನಿಮ್ಮ ಮೀಟಿಂಗುಗಳು ನೋಡಿಕೊಂಡು ನಾನು ನ್ಯಾಚುರಲ್ಲಾಗಿ ಅನುಭವಿಸಿರ್ತಕ್ಕಂಥ ಯಾತನೆಯನ್ನು ಬಿಚ್ಚಿಡ್ತಾ ಇರೋದು. ಮಾನ್ಯ ಕುಲಪತಿಗಳೇ, ಈಗ ಹೊಸಬ್ರು ಯಾರೋ ಬಂದಿದ್ದೀರಲ್ಲ, ಅಲ್ಲ, ನನ್ನ ಪ್ರಶ್ನೆ ಇಷ್ಟೇ. ನೀವು ಕಾಮರ್ಸ್ನಲ್ಲಿ ಕ್ಯಾರಿ ಫಾರ್ವರ್ಡ್ ಅಂತಕ್ಕಂಥದ್ದು ಒಂದು ಪದವನ್ನು ನಾವು ಬಳಸ್ತೇವೆ. ನಾನು ಕಾಮರ್ಸ್ ವಿದ್ಯಾರ್ಥಿ. ಏನು ಹೇಳಿ? ಮಾನ್ಯ ಬೆಂಗಳೂರು ಯೂನಿವರ್ಸಿಟಿಯ ಕುಲಪತಿಗಳೇ, ಕ್ಯಾರಿ ಫಾರ್ವರ್ಡ್ ಅಂದರೆ ಏನು ಗೊತ್ತಾ? ಇಲ್ಲಿ ಬರೆದಿರ್ತಕ್ಕಂಥದ್ದು ಅಥವಾ ಹಿಂದೆ ನಡೆದಿರ್ತಕ್ಕಂಥ ವಿಚಾರಗಳನ್ನು ಮತ್ತೆ ಮುಂದಕ್ಕೆ ತೆಗೆದುಕೋಬೇಕು ಅಂತ. ಅಂದರೆ 2003ರಿಂದ ಇಲ್ಲಿವರೆಗೂ ಯಾವ ಕುಲಪತಿಗಳಿದ್ರು, ಯಾಕೆ ಈ ಒಂದು ವಿಚಾರವನ್ನು ನಿಮ್ಮವರೆಗೂ ಬರಲಿಲ್ಲ, ಅದು ಮತ್ತೆ ಯಾಕೆ ನೀವು ಮುಂದಕ್ಕೆ ಕಳಿಸ್ಲಿಲ್ಲ? ನಾನು ಆನ್ಸರ್ ಶೀಟಲ್ಲಿ ಏನು ಬರೆದಿದ್ದೀನಿ, ಏನು ಬರೆದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಈಗ ನಾನು ಮಾತನಾಡ್ತಾ ಇರ್ತಕ್ಕಂಥ ವಿಚಾರ, ನಿನ್ನೆ ನೀವು ಬೆಳಗ್ಗಿಂದ ಸಾಯಂಕಾಲದವರೆಗೂ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ನಿಮಗೆ ಸಮಯ ಇದೆ. 1:30 ಆದರೆ ನನಗೆ ಹಸುವು ಏನದು ಊಟಕ್ಕೆ ಹೋಗಬೇಕು. ನೀವು ಮರಿಬಾರ್ದು, ನನ್ನ ಊಟಕ್ಕೆ ಹೋಗಬೇಕು, ನನಗಿಲ್ಲ ಅಂದರೆ ಆ್ಯಸಿಡಿಟಿ ಆಗಿ ವಾಮಿಟ್ ಆಗ್ತದೆ ಅಂತ ಹೇಳ್ತೀರಾ. ನಿಮ್ಮದಾದರೆ ಆರೋಗ್ಯ ಈ 2005ರಿಂದ ಲೆಕ್ಕ, ಈಗ 2023ರಿಂದ ಒಂದು ಲೆಕ್ಕ, 2 ಲೆಕ್ಕ ಇದೆ ಇಲ್ಲಿ. ಯಾವುದರಿಂದ ಕ್ಯಾರಿ ಫಾರ್ವರ್ಡ್ ಮಾಡಬೇಕು? 20ರಿಂದ ಮಾಡಬೇಕು, 20ರಿಂದನೂ ಮಾಡಬೇಕು. ನೀವು ಮಾಡಿರೋದು ಅದನ್ನು ಹೇಳ್ತೀನಿ, 20ರಲ್ಲಿ ಏನು ಮಾಡಿದ್ದೀರಾ ಅಂತ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ನಾವು. 20ರಿಂದ ಒಂದು ಲೆಕ್ಕ, 23ರಿಂದ ಒಂದು ಲೆಕ್ಕ, 2005ರಿಂದ 2023ರಿಂದ ಕ್ಷಮಿಸಿ 2005ರಿಂದ ಒಂದು, ಅದನ್ನು 2005ರ ವಿಚಾರ ಮತ್ತೆ ಬರ್ತದೆ. 23ರಲ್ಲಿ ಕೊಟ್ಟಂತಹ ವಿಷಯವನ್ನು ನೀವು ಫೈಲನ್ನು ಯಾರು ಕೊಟ್ಟಿರ್ತಕ್ಕಂಥ ಡೇಟಿಂದ ಇದೆ, ಅದು ನಿಮ್ಮ ಹತ್ರ ಬರೋದಕ್ಕೆ 4 ವರ್ಷ ಬೇಕು ಅಂತಂದರೆ, 3.5ರಿಂದ 4 ವರ್ಷ ಬೇಕು ಅಂತಂದರೆ, ಒಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನು ನೀವು ಹೇಗೆ ಅಲ್ಲಗೆಳಿತೀರಾ ಅಂತಕ್ಕಂಥದ್ದು. ಬೆಂಗಳೂರು ಯೂನಿವರ್ಸಿಟಿಯ ಕುಲಪತಿಗಳೇ, ನೀವು ಈ ವಿಡಿಯೋ ನೋಡಬೇಕು, ಅಥವಾ ಇದಕ್ಕೆ ಸಂಬಂಧಪಟ್ಟ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತಹ ಅಧಿಕಾರಿ ಯಾರಿದ್ದಾರೆ ಈ ವಿಡಿಯೋ ನೋಡಬೇಕು. ನನ್ನ ಫೈಲನ್ನು ಮುಂದೆ ಇಟ್ಕೋಬೇಕು, ನೀವು ಇಟ್ಕೋಬೇಕು. ಫೈಲ್ ಇದೆ, ಎಲ್ಲ ಇದೆ. ಎಕ್ಸಾಮ್ ಬರೆದಿದ್ದೀನಿ ಅಂತ ಹಾಲ್ ಟಿಕೆಟ್ ಕೊಟ್ಟರೆ ಡೈರಿ ತೊಗೊಂಬನ್ನಿ ಅಂತ ಕಳಿಸ್ತೀರ. ಡೈರಿ ತೊಗೊಂಬನ್ನಿ ಅಂತ ನೀವು ಡೈರಿ ತೊಗೊಂಬನ್ನಿ ಅಂತ ಹೇಳ್ತಾ ಇರೋದಲ್ಲ, ಹೋಗಿ ಸಾಯಿರಿ ಅಂತ. ಡೈರಿ ನಿಮ್ಮ ಕರ್ಮ ಇಷ್ಟೇ ಅನ್ನೋ ರೀತಿಯಲ್ಲಿತ್ತು ನನಗೆ. ಒಂದು ಕಡೆ ನನಗೆ ಆನ್ಸರ್ ಬಂದಿಲ್ಲ, ಅಂಕಪಟ್ಟಿ ಬಂದಿಲ್ಲ ಅಂದರೆ ಡೈರಿ ನಾನು ಯಾಕೆ ತಂದು ಕೊಡಬೇಕು? ಹಾಲ್ ಟಿಕೆಟಲ್ಲಿ ಸೈನ್ ಹಾಕಿರೋದು ಕೊಟ್ಟಿದ್ದೀನಲ್ಲ. ಆದರೂ ವಿನಯವಾಗಿ ವಿನಮ್ರವಾಗಿ ನಿಮಗೆ ನಾನು ಡೈರಿ ತಂದು ಕೊಟ್ಟಿದ್ದೀನಲ್ವಾ. ಅದು ಕೊಟ್ಟು ಎಷ್ಟು ವರ್ಷ ಆಯಿತು? 2023ರಲ್ಲಿ ಕೊಟ್ಟರೆ, 2023ರಲ್ಲಿ ಕೊಟ್ಟರೆ ಆವಾಗೇ ಈ ಸೈನ್ ಹಾಕ್ಸಿರೋದು, ಸೀಲ್ ಹಾಕ್ಸಿರೋದು ಕಾಲೇಜ್ ಕಡೆಯಿಂದ. ಆಗ ನಮ್ಮ ಪ್ರಿನ್ಸಿಪಾಲು ಮುಕುಂದ್ ನಾಯ್ಕ್ ಸರ್ ಅವರು ನಕ್ಕರು. ಏನೋ ಪಣೀಂದ್ರ ನಿನ್ನ ಕತೆ? ಇಲ್ಲ ಇರಿ ಸರ್, ಏನಿದೆ ಅದೇ ಆಗ್ತದೆ, ಸ್ವಲ್ಪ ಇರಿ. ನಾನು ಕೇಳ್ತೇನೆ ಬೆಂಗಳೂರು, ನೀವು ಉತ್ತರ ಕೊಡಬೇಕು. ನಾನು ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೆನ್ನೆ ಕೂಡ ನೀವು ಇದಕ್ಕೆ ಉತ್ತರಗಳು ಕೊಟ್ಟಿಲ್ಲ ನನಗೆ. ಇದರಲ್ಲಿ ನಾನು ನೆಕ್ಸ್ಟ್ ಇದನ್ನೆಲ್ಲ ಕಳಿಸ್ತೇನೆ, ಫೈಲನ್ನು ಯಾರ್ಯಾರಿಗೆ ಕಳಿಸ್ಬೇಕು ಅನ್ನೋದನ್ನು ನೋಟ್ ಮಾಡಿ ಇಟ್ಟಿದ್ದೇನೆ. ನಾನು ಕಳಿಸಲ್ಲ, ನಿಮ್ಮ ಕಡೆಯಿಂದನೇ ಕಳಿಸಿ ನೀವು. ನಾನು ನೋಟೆಡ್ ಮಾಡಿ ಕಳಿಸ್ತೇನೆ. ಏನು ಯಾರ್ಯಾರಿಗೆ ಕಳಿಸ್ಬೇಕು, ನನ್ನ ಉತ್ತರ ಪತ್ರಿಕೆಯ ಮಾಹಿತಿ ನೀಡದ ಕಾರಣ. ಈಗ ನಾನು ಬರೆದಿರೋದು ಸತ್ಯ, ಆನ್ಸರ್ ಬರೆದಿರೋದು ಸತ್ಯ, ಉತ್ತರಗಳು ಕೊಟ್ಟಿರೋದು ಸತ್ಯ. ಈಗ ನಾನು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ನನಗೆ ಉತ್ತರ ಪತ್ರಿಕೆ, ನನಗೆ ಆನ್ಸರ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ನೋಡಿ, ಎಂಥ ಕರ್ಮ. ಈಗ 4.5 ವರ್ಷ ಲೇಟ್ ಮಾಡಿದ್ದಾರೆ. ಇದನ್ನು ನಾನು ಮುಖ್ಯಮಂತ್ರಿಗಳಿಗೆ ಕಳಿಸ್ಬೇಕು. ಯಾಕಂದರೆ ವಿಶ್ವವಿದ್ಯಾನಿಲಯದವರು ಇದರ ಬಗ್ಗೆ ಪೂರ್ಣ ಪ್ರಮಾಣದ ಪರಿಣಾಮಕಾರಿಯಾದಂತಹ ಒಂದು ವಿಚಾರವನ್ನು ಅವ್ರ ಕೈಗೆತ್ಕೊಳ್ಳಿಲ್ಲ. 4 ವರ್ಷ ಆಯಿತು, ಇನ್ನೂ ಇವತ್ತಿಗೂ ನಿನ್ನೆನೂ ಹೋದರೂ ಕೆಲಸ ಆಗಿಲ್ಲ. ಅವ್ರ ಹತ್ರ ಫೈಲೆಲ್ಲ ಇದೆ, ಎಲ್ಲ ಚೆಕ್ ಮಾಡಿದ್ರು. ಅವ್ರಿಗೆ ನಗಬೇಕು ಅಳಬೇಕು ಅವ್ರಿಗೆ ಅರ್ಥ ಆಗಿಲ್ಲ. ಸತ್ಯ ಹೇಳಬೇಕು ಅಂದರೆ ನಗುವುದು ಅಳುವುದು ನೀವೇ ಹೇಳಿ ಅನ್ನೋ ರೀತಿ ಮುಖ ಹಿಂಗೆ ಇಟ್ಕೊಂಡು ಕೂತಿದ್ರು.
ಸತ್ಯ ನಾನು ಹೇಳ್ತಾ ಇರೋದು. ನಾನು ಅದಕ್ಕೂ ಪ್ರೂಫ್ಸ್ಗಳು ಇಟ್ಟಿದ್ದೀನಿ, ನಿಮಗೆ ಪ್ರೂಫ್ಗಳು ತೋರಿಸ್ತೀನಿ ಎಲ್ಲ ಕೂಡ. ನಾನು ಇದನ್ನು ಈಗ CM ಅವ್ರಿಗೆ ಕಳಿಸ್ಬೇಕಾ, ಅಥವಾ ರಾಜ್ಯಪಾಲರಿಗೆ ಕಳಿಸ್ಬೇಕಾ, ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾ? ನನಗೆ ನ್ಯಾಯ ದೊರಕುತ್ತದೆ ಅಂತ ಇಲ್ಲಿ ಭಾವಿಸಿದ್ದೆ. ಈಗಲೂ ಕೂಡ ನನಗೆ ಆ ನಂಬಿಕೆ ಇಲ್ಲ. ಯಾಕೆಂತಂದರೆ 4.5 ವರ್ಷ ಒಬ್ಬ ವಿದ್ಯಾರ್ಥಿಯನ್ನು ಈ ರೀತಿ, ಇದು ಒಂದು ಲೆಕ್ಕಕ್ಕೆ 4.5 ವರ್ಷ, ಇನ್ನೊಂದು 2025 ಇನ್ನೊಂದು ಲೆಕ್ಕಕ್ಕೆ 23 ವರ್ಷ. ನೋಡಿ ಹೇಗಿದೆ ಬದುಕು. ಈ ರೀತಿ ಇದನ್ನು ಏನಂತ ಹೇಳ್ತಾರೆ, ಅದಕ್ಕೆ ಇಲ್ಲಿ ಬರೀತೇನೆ ನಾನು, ಒಬ್ಬ ನೊಂದು ಬೆಂದ ವಿದ್ಯಾರ್ಥಿ ಅಂತ ಬರೀತೇನೆ. ನೊಂದು ಬೆಂದ ವಿದ್ಯಾರ್ಥಿ ಅಂತ. ಯಾಕೆ? ಇಲ್ಲಾದರೂ ಇವರು ಇದನ್ನು ನೋಡಿದಾಗಾದರೂ ಅರೆ ಏನಿದೆ ಇದರಲ್ಲಿ, ಇವನಿಷ್ಟು ವರ್ಷ ಒದ್ದಾಡ್ತಿದ್ದಾನಲ್ಲ ಯಾತಕ್ಕೋಸ್ಕರ ಅನ್ನೋ ಒಂದು ಮನವರಿಕೆ. ನಾನು ಹೇಳೋದು 5 ಅಂಕ ಇದ್ದರೆ 5 ಅಂಕ ಆದರೂ ಹಾಕಬೇಕಲ್ವ? ಯಾಕೆ 4.5 ವರ್ಷ ಆದರೂ ಕೂಡ ನಾನು ಬರೆದಿರೋ ಅಂಥದ್ದು, ನೀವು 2 ಅಂಕ ಹಾಕಿದ್ರು, ಇಷ್ಟು ಮಾತಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗೆ 2 ಅಂಕ ಹಾಕಿದ್ರು ಕೂಡ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ನಮ್ಮ ನೆಚ್ಚಿನ ಬೆಂಗಳೂರು ಯೂನಿವರ್ಸಿಟಿಯವರೇ, ನೀವು 2 ಅಂಕ ಹಾಕಿದಾಗಲೂ ಕೂಡ ಇಷ್ಟೇ ಖುಷಿಯಾಗಿ ಬದುಕು ರೂಪಿಸ್ಕೊಂಡಿದ್ದೇನೆ. ಅಂಕಪಟ್ಟಿಗೆ ಮೌಲ್ಯ ಇದೆ, ಇಲ್ಲ ಅಂತ ಹೇಳಲ್ಲ. ನೀವು ಕೊಟ್ಟ ಅಂಕಪಟ್ಟಿ 2 ಅಂಕಪಟ್ಟಿ ಕೊಟ್ಟರೂ ಕೂಡ ನನ್ನ ಜೀವನ ನಾನು ರೂಪಿಸ್ಕೊಂಡಿದ್ದೇನೆ. ಇದು ಮಾನಸಿಕವಾಗಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರ್ತಕ್ಕಂಥ ಧೈರ್ಯ. ಏಕೆಂದರೆ ಇದಕ್ಕೆ ನಾನಿಲ್ಲಿ ಏನೇ ಪದ ಬಳಸಿದ್ರೂ ಕೂಡ ಒಂದು ನಾಚಿಕೆಗೇಡಿನ ಸಂಗತಿನೇ ಅಲ್ವಾ? ಅಕ್ಸೆಪ್ಟ್ ಮಾಡಬೇಕಲ್ವ? ನೀವು ಕೊಟ್ಟ ಅಂಕ ನಾನು ಅಕ್ಸೆಪ್ಟ್ ಮಾಡಬೇಕು. ಆದರೆ ಒಬ್ಬ ವಿದ್ಯಾರ್ಥಿಯನ್ನು ಗುರುತಿಸದೆ ಒಬ್ಬ ವಿದ್ಯಾರ್ಥಿಗೆ 2 ಅಂಕ ತೋರಿಸ್ತೀನಿ, ಮಾರ್ಕ್ಸ್ ಕಾರ್ಡ್ ತೊಗೊಳ್ತಾ ಇದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿಪ್ಪ, ಇದನ್ನು ಹಾಲ್ ಟಿಕೆಟ್ ಅಂತಾರೆ. ಹಾಲ್ ಟಿಕೆಟಲ್ಲಿ ಇಲ್ಲಿ 3 ಸೈನ್ ಇರುತ್ತೆ ನೋಡಿ. 3 ಎಕ್ಸಾಮ್ ಬರೆದಿರೋದಕ್ಕೆ 3 ಸೈನ್ ಇದೆ. ಇದು ಹಾಲ್ ಟಿಕೆಟು, ಇಲ್ಲಿ 3 ಸೈನ್ ಇದೆ. ಮತ್ತು ಡೈರಿ ಏನಕ್ಕೆ? ತಪ್ಪಿಲ್ಲ, ನೀವು ಕೇಳಬೇಕು, ನಾವು ಕೊಡಬೇಕು. ಯಾಕೆಂದರೆ ನೀವು ಅಧಿಕಾರಿಗಳು, ನೀವು ಕೇಳಿದ್ದನ್ನು ನಾವು ಪಾಲಿಸಬೇಕು. ಅದಕ್ಕೆ ನಾನು ಕಾಲೇಜ್ಗೆ ಹೋಗಿ ಆ ಡೈರಿನ ತೊಗೊಂಡು, ಇಲ್ಲಿದೆ ನೋಡಿ, ಇಲ್ಲಿ ಸೀಲ್ ಹಾಕ್ಸ್ಬಿಟ್ಟು ಅಟ್ಯಾಚ್ಡ್ ಅಂತ ಹೇಳಿಬಿಟ್ಟು ಕಾಲೇಜಿಂದ ಅದನ್ನು ಸಬ್ಮಿಟ್ ಮಾಡಿರೋದಕ್ಕೆ ಸೀಲ್ ಹಾಕ್ಸಿದ್ದೇನೆ. ಇವತ್ತು ನಮ್ಮ ಕಾಲೇಜಿನ ಅಕೌಂಟ್ ಸೆಕ್ಷನ್ ಅವರು ಕೂಡ ಇದನ್ನೆಲ್ಲವನ್ನು ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಆ ಹುಡುಗ ಏನಕ್ಕೆ ಇಷ್ಟು ಓಡಾಡ್ತಿದ್ದಾನೆ ಅಂತ. 4 ವರ್ಷ ಅಲ್ಲ, ಮುಂದಕ್ಕೆ ಬರ್ತೀನಿ. ಅಷ್ಟೆಲ್ಲ ಓಡಾಡಿದ್ರೆ ನೋಡಿ, ಮಾಡಿದ್ದಾರೆ ವ್ಯಾಲ್ಯೂಯೇಷನ್ನು, ನಾಚಿಕೆಗೀಡು ಹಾಕಿದ್ದಾರೆ. ಏನು ಹಾಕಿದ್ರು? ನಾನು ಕೂಗಾಡಲಿಲ್ಲ, ಇನ್ನೂ ಸದ್ಯ ಕೂಗಾಡಲಿಲ್ಲ. ಯಾಕೆ ಅಂದರೆ ಅದಕ್ಕೂ ಹೇಳ್ತೀನಿ, ನಮ್ಮ ಕಾನೂನು ಕೂಗಾಡಿದ್ರೆ ಒಂದು ಸೆಕ್ಷನ್ನು, ಕಿರ್ಚಾಡಿದ್ರೆ ಒಂದು ಸೆಕ್ಷನ್ನು, ಕಲ್ಲು ಹೊಡೆದ್ರೆ ಒಂದು ಸೆಕ್ಷನ್ನು, ಕೂಗಾಡಿದ್ರೆ ಒಂದು ಸೆಕ್ಷನ್ನು. ಇದು ಕ್ಲಾಸ್ ಸೆಕ್ಷನ್ ಅಲ್ಲ, ಇವ್ರದ್ದು ಏನದು ನ್ಯಾಯಮೂರ್ತಿಗಳು ಇಟ್ಕೊಂಡಿರ್ತಾರಲ್ಲ ಸೆಕ್ಷನ್ಸು, ನ್ಯಾಯಮೂರ್ತಿಗಳ ಬಳಿ ಇರ್ತದೆ ಸೆಕ್ಷನ್ಸು, IPC ಸೆಕ್ಷನ್ಸು. ಅಧಿಕಾರಿಗಳಿಗೆ ಕಿರುಕುಳ, ಅಧಿಕಾರಿಗಳಿಗೆ ದುರುದ್ದೇಶ, ಅಧಿಕಾರಿಗಳಿಗೆ ಇದು ಮಾಡೋದು. ಈ ಮಕ್ಕಳು ಇನ್ನು ಹೇಗೆ ಅವ್ರಿಗೆ ನ್ಯಾಯ ದೊರಕುತ್ತದೆ? ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾರು 4 ವರ್ಷ ತಾಳ್ಮೆಯಾಗಿ ಅವರ ಜೀವನವನ್ನು ಈಗ ನಾವು ಬದುಕು ಕಟ್ಕೊಳ್ಳೋದನ್ನು ರೂಪಿಸ್ಕೊಳ್ತಕ್ಕಂತಹ ಧೈರ್ಯ ನಮ್ಮಲ್ಲಿತ್ತು. ನಾವು ಮುಂದೆ ಬಂದ್ವಿ. ಈಗ ಮುಂದಕ್ಕೆ ಬರ್ತೀನಿ ನೋಡಿ, ಎಲ್ಲೆಲ್ಲಿ ಕರೆಕ್ಟು, ಇದು ಕರೆಕ್ಟ್, ಇಂಪಾರ್ಟೆಂಟು. ಇಲ್ಲೆಲ್ಲ ಕೂಡ ಅಂಕಗಳು ನೋಡಿ, 47, 48 ಎಲ್ಲ ಬಂದಿದೆ. ಎಲ್ಲ ಮಾರ್ಕ್ಸ್ ನಂದು ಇದರಲ್ಲಿ ನೀವು ನೋಡ್ಬೋದು, ಭಾಳ ಅದ್ಭುತವಾಗಿರುತ್ತೆ. 47, 48 ನಂದು ಅಂಕಗಳು ಬಂದಿರೋದು, ಹಿಂದಿನ ಅಂಕಗಳು ನೀವು ನೋಡಿ. ಅಂದರೆ ಇದೊಂದು ನ್ಯಾಚುರಲ್ ಆನ್ಸರ್ಸು, ಯಾವುದು ಕೂಡ ಇದಿಲ್ಲ. 40 ಪ್ಲಸ್ ಇಂಟರ್ನಲ್ ಅಸೆಸ್ಮೆಂಟ್ಗಳು ನೋಡಿ, 47, 8, 48, 6 ನ್ಯಾಯಬದ್ಧವಾಗಿದೆ. ಬರೆದಿರೋದಕ್ಕೆ ಅಂಕ ಕೊಟ್ಟಿದ್ದೀರಾ. ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ, ಇದು ಥಿಯರಿ ಸಬ್ಜೆಕ್ಟ್. ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್, ಆ ಮ್ಯಾನೇಜ್ಮೆಂಟೇ ಇವತ್ತು ನಾನು ಇಲ್ಲಿ ಕೂಡಿಸಿರೋದು. ಆ ಮ್ಯಾನೇಜ್ಮೆಂಟೇ ನಾನು ನಿಮ್ಮ ಹತ್ರ ಮಾತಾಡೋದಕ್ಕೆ ಇದನ್ನೆಲ್ಲ ಸೆಟ್ ಮಾಡಿ ಇಟ್ಕೊಂಡು ನಿಮ್ಮ ಹತ್ರ ಮಾತಾಡಿಸ್ತಾ ಇರ್ತಕ್ಕಂಥದ್ದು. ಎಲ್ಲ ಟೈಮ್ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಸೆಟ್ ಮಾಡ್ಕೊಂಡು. 8, 9 ಕೊಡ್ಬೇಕು ಥಿಯರಿ ಸಬ್ಜೆಕ್ಟಲ್ಲಿ. 8, 9 ನೀವು ಸರಿಯಾಗಿ ಗಮನಿಸಿ. ಅಕೌಂಟ್ಸಲ್ಲಿ 40, 48 ತೊಗೊಂಡಿರ್ತಕ್ಕಂತಹ ನಾನು ಥಿಯರಿ ಸಬ್ಜೆಕ್ಟ್ನಲ್ಲಿ ನೋಡಿ, ಮತ್ತೆ ನಿಮಗೆ ಕಂಪನಿ ಆ್ಯಂಡ್ ಸೆಕ್ರೆಟರಿಯಲ್ ಪ್ರಾಕ್ಟೀಸಲ್ಲಿ 53, 8 ಕೊಡ್ತಾರೆ.
ಇದೆಲ್ಲ ಕೂಡ ಉದ್ದೇಶಪೂರ್ವಕ ಅಂತ ನನಗೆ ಗೊತ್ತಾಗೋದು ನಾನು ಮತ್ತೆ ಎಕ್ಸಾಮು ಬರೆಯೋಕ್ಕೆ ಅಂತ ಅಂದರೆ ವ್ಯಾಲ್ಯೂಯೇಷನ್ಗೆ ಅಂತ ಹೋದಾಗ ಅದನ್ನು ಹಾಕೋದಕ್ಕೆ ಅಂತ ಹೋದಾಗ ಇದರ ಸತ್ಯಾಸತ್ಯತೆ ನನಗೆ ಗೊತ್ತಾಗ್ತದೆ. ಇದನ್ನೇ ಅಕ್ರಮ ಅಂತ ಕರೀತೀವಿ. ಅಕ್ರಮವನ್ನು ನಾವು ಸಕ್ರಮ ಮಾಡ್ಕೊಳ್ಳಲ್ಲ. ಅಕ್ರಮ ಅಂದಮೇಲೆ ಆಗೋಯ್ತು. ಅದಕ್ಕೆ ನಾನೇನು ಮಾಡ್ತೇನೆ, ಅಕ್ರಮವನ್ನು ನಾನು ಒಪ್ಕೊಳ್ಳಿಲ್ಲ. ಅದಕ್ಕೆಂದರೆ ಅದು ಅಕ್ರಮ, ನನಗೆ ಬೇಡ ಅಂಥದ್ದು ಅಂಕ. ನಾನು ಎಕ್ಸಾಮ್ ಬರೀತೀನಿ ಅಂತಲೇ ಮತ್ತೆ ನಾನು ಎಕ್ಸಾಮ್ ತೆಗೆದುಕೊಂಡು ನೋಡಿ ಎಷ್ಟು ಅದ್ಭುತ. ಫೈನಾನ್ಷಿಯಲ್ ಅಕೌಂಟಿಂಗ್ 1ನಲ್ಲಿ 20 ಅಂಕ ಹಾಕಿರ್ತಾರೆ. ಇದೇ ಎಕ್ಸಾಮ್ ನೆಕ್ಸ್ಟ್ ಎಕ್ಸಾಮಲ್ಲಿ 51 ಅಂಕ ಕೊಡ್ತಾರೆ. ನೋಡಬೇಕು ನೀವು, 51 ಅಂಕ ಕೊಡ್ತಾರೆ. ನಾನು ಓದಿದ್ದೀನಪ್ಪ, ನಾನು ವಿದ್ಯಾರ್ಥಿ, ಅದಕ್ಕೆ ಹಠಪಟ್ಟು ಓದಿ ಬರೆದೆ ಎಕ್ಸಾಮು. ಎಷ್ಟಂಕ? 51 ಅಂಕ ಕೊಡ್ತಾರೆ. ಆಮೇಲೆ ಎಕ್ಸಾಮ್ ಅಂತ ಹಾಕ್ತಾರೆ. ಇದಕ್ಕೆ ಇದನ್ನು ಸೇರಿಸಲ್ಲ, ಯಾವುದು ಇಂಟರ್ನಲ್ ಅಸೆಸ್ಮೆಂಟ್ ಸೇರಿಸಲ್ಲ. ಅದು ಸೇರಿಸಿದ್ರೆ ನನಗೆ ಪ್ಲಸ್ ಆ್ಯಡ್ ಆಗುತ್ತೆ. ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ 8 ಅಂಕ ನಾನು ಇಂಟರ್ನಲ್ ಅಸೆಸ್ಮೆಂಟ್ ಕೊಟ್ಟಿರ್ತೀನಲ್ವ, ಅದನ್ನು ಇಲ್ಲಿ ಸೇರಿಸೋದಿಲ್ಲ. 2ನೇ ಸಲ ಎಕ್ಸಾಮ್ ಬರೋದಾಗ ಎಂಥ ಗ್ರಹಚಾರ, ಎಂಥ ಕರ್ಮ ಅಂದರೆ, ಹೀಗೆ ನನ್ನಲ್ಲಿ ನಾನು ಬರೆದಂತಹ ಮೊದಲನೇ ಎಕ್ಸಾಮ್ಗಳಲ್ಲಿ ಬಹಳಷ್ಟು ಗೊಂದಲ ಸೃಷ್ಟಿ ಮಾಡ್ತಾರೆ. ಅನಂತರದಲ್ಲಿ ಬೇಡಿಕೆಯನ್ನು ಇಡ್ತಾರೆ. ಕಾಸ್ಟ್ ಅಕೌಂಟಿಂಗಲ್ಲಿ 3 ಅಂಕ ಅಂತೆ. ನೋಡಿ, ಇದೇ ಇವಾಗ ಸಮಸ್ಯೆ ಆಗಿ ಕೂತಿರೋದು. 3 ಅಂಕ ಅಂತೆ. 40-50 ಅಂಕ ತಗೊಳ್ಳೋ ವಿದ್ಯಾರ್ಥಿಯ ಪೇಪರನ್ನು ಸ್ವಲ್ಪ ನೋಡಿ ನೀವು, ಯೂನಿವರ್ಸಿಟಿಯವರೇ, ನಂದು ಹಳೆ ಮಾರ್ಕ್ಸ್ ಕಾರ್ಡ್ಗಳು ತೆಗೆಸ್ಕೊಂಡು ನೋಡಿ. ಒಬ್ಬ ವಿದ್ಯಾರ್ಥಿ 40-50 ಅಂಕ ತೆಗೆದುಕೊಳ್ತಕ್ಕಂತಹ ವಿದ್ಯಾರ್ಥಿ 3 ಅಂಕ ಕಾಸ್ಟ್ ಅಕೌಂಟಿಂಗಲ್ಲಿ ತೊಗೊಂಡಿದ್ದಾನೆ ಅಂತಂದರೆ ನೀವು ನಂಬ್ತೀರಾ? ಜನ ನಂಬ್ತಾರಾ? ಯೂನಿವರ್ಸಿಟಿ ನಂಬುತ್ತಾ? ನ್ಯಾಯಮೂರ್ತಿಗಳು ನಂಬ್ತಾರಾ? ಸಂಬಂಧಪಟ್ಟ ಅಧಿಕಾರಿಗಳು ನಂಬ್ತಾರಾ? ನಾನು ಅದಕ್ಕೆ ಮೊದಲಿಂದ ಹೇಳ್ತಾ ಇರ್ತಕ್ಕಂಥದ್ದು, 2005ರಲ್ಲಿ ನಮಗೆ ಸೀರಿಯಸ್ನೆಸ್ ಇತ್ತು, ಜವಾಬ್ದಾರಿ ಇತ್ತು. ಸಂಜೆ ಕಾಲೇಜಿನ ವಿದ್ಯಾರ್ಥಿಗಳು ನಾವು ಭವಿಷ್ಯ ರೂಪಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು 3 ಅಂಕ ಕೊಡ್ತೀರಾ? ಒಬ್ಬ ವಿದ್ಯಾರ್ಥಿಯ ಸರ್ವನಾಶ ಮಾಡೋದಕ್ಕೆ ಇದಕ್ಕಿನ್ನ ಪ್ರೂಫ್ ಏನು ಬೇಕು? ಈಗ ಹೇಳಿ. ನನ್ನ ಹತ್ರ ಆಗ ದುಡ್ಡಿರಲಿಲ್ಲ. ಯಾತಕ್ಕೋಸ್ಕರ ನಾನು ರಿವ್ಯಾಲ್ಯೂಯೇಷನ್ಗೆ ಹಾಕ್ಕೋಬೇಕು? ಒಂದು ಪ್ರಶ್ನೆ, ದುಡ್ಡಿಲ್ಲದೆ ಇದ್ದಾಗ ಬರ್ತಕ್ಕಂತಹ ಸಹಜವಾದ ಪ್ರಶ್ನೆ ಇದ್ದರೆ, ನಾನು ದಡ್ನೆ, ನಾನು 3 ಅಂಕ ಕೊಟ್ಟಷ್ಟೇ ಬರೆದಿದ್ದೀನ ಉತ್ತರ ಪತ್ರಿಕೆಯಲ್ಲಿ. ಅದು ಪಾಠಗಳು ಕೇಳಿಸ್ಕೊಂಡಿರ್ತಕ್ಕಂಥದ್ದು ನಿರಂತರವಾಗಿ. 3 ಅಂಕ ಕಾಸ್ಟ್ ಅಕೌಂಟಿಂಗ್ ನೀವು ಮೇ 2012ರಲ್ಲಿ ಬರೆದಿರ್ತಕ್ಕಂಥ ಎಕ್ಸಾಮ್ ಪೇಪರ್ ಅಂದರೆ ಏನು, ನಿಮ್ಮ ಅರ್ಥ ಏನು ನಂಗೆ ಗೊತ್ತಾಗ್ತಾ ಇಲ್ಲ ಇದರಲ್ಲಿ. ಯಾಕೆ ಈ ರೀತಿಯಾಗಿ ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ಹೀಗೆಲ್ಲ ಹಾಳು ಇಲ್ಲೆಲ್ಲ ಕೊಟ್ಟರು? ಐ ಡಿಡೆಂಟ್ ಬಾದರ್. ನಾನೇನು ಬರೆದಿದ್ದೀನೋ ಅದಕ್ಕೆ ಮುಂದಕ್ಕೆ ಕಳಿಸಿದ್ರು ಅಂತಲ್ಲ, ಏನು ಕೊಟ್ಟರು ಅಕ್ಸೆಪ್ಟೆನ್ಸಿ ಮಾಡಿದೆ. ಇದು ಏನೋ ಕೊಡಲಿಲ್ಲ. ಅಲ್ಲಿ 3 ಕೊಟ್ಟಿದ್ದಾರೆ ಅಂದರೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಯಾತಕ್ಕೋಸ್ಕರ ಮಾಡಿದೆ? 3 ಅಂಕ ತಗೊಳ್ತಕ್ಕಂಥ ವಿದ್ಯಾರ್ಥಿನ ನಾನು ಒಂದು ಶೀಟ್ ಓಪನ್ ಮಾಡಿದ್ರೆ, ಒಂದು ಪೇಪರು ಓಪನ್ ಮಾಡಿದ್ರೆ, ನಾನು ಬರೆದಿರ್ತಕ್ಕಂಥ ಉತ್ತರ ಅದು ಓದೋ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈಗಲೂ ಓದ್ತಾ ಇದ್ದೀನಿ. ನಾನು ಆಲ್ರೆಡಿ ಐ ವಾಸ್ ವೆರಿ ಕ್ಲಿಯರ್ಲಿ ಟೋಲ್ಡ್ ಯು, ಐ ಆಮ್ ಎ ಬಿಸ್ನೆಸ್ ರಿಸರ್ಚರ್ ಮೈಸೆಲ್ಫ್. ಐ ಆಮ್ ಅಗೇನ್ ಆ್ಯಂಡ್ ಅಗೇನ್ ಅದರ ಬಗ್ಗೆ ತಿಳ್ಕೊಳ್ತಾನೆ ಇರ್ತಕ್ಕಂಥ. ಅದಕ್ಕೆ ಇವತ್ತು ಇದನ್ನು ಕೂತು ಮಾಡ್ತಾ ಇರ್ತದ್ದು ನೋಡಿ. ಆಮೇಲೆ ನಾನು ಇನ್ನೂ ಒಂದು ಪ್ರಶ್ನೆಯನ್ನು ಇವ್ರ ಮುಂದೆ ಇಡ್ತೇನೆ. ಈಗ ನಾನು ಕಾಲೇಜಿನಲ್ಲಿ ಸೇರಿಕೊಂಡಾಗ ನನ್ನ ಹೆಸರು ನಮ್ಮ ಅಪ್ಪ ಅಮ್ಮ ಹೀಗಿಡ್ತಾರೆ, ಏನಂತ ಅಂದರೆ, ಸ್ಕೂಲ್ನಲ್ಲಿ ನಾನು ಫಸ್ಟು ಸೇರಿದಾಗಲೇ ಕೂಡ ಫಣೀಂದ್ರ AN ಅಂತ, ಒತ್ತು ನೀಂದ್ರ AN, ಇಂಗ್ಲೀಷ್ನಲ್ಲಿ ಅದು PHANEENDRAAN ಇನ್ಷಿಯಲ್, ಫಣೀಂದ್ರ AN. ಸರಿನಪ್ಪ ಯೂನಿವರ್ಸಿಟಿಯವರೇ? ಈಗ ಅದರ ಬಗ್ಗೆ ಹೇಳ್ಕೊಂಡು ಹೋಗ್ತೇನೆ. ಇದನ್ನೇನು ಮಾಡ್ತಾರೆ ಅಂದರೆ, ಕಾಲೇಜಿನಲ್ಲಿ ಮೊದಲು ಎಕ್ಸಾಮ್ ಬರೆದಾಗ ನಾನು 10th ಮಾರ್ಕ್ಸ್ ಕಾರ್ಡು, PUC ನಮ್ಮ APS ಕಾಲೇಜದೇ PUC ಮಾರ್ಕ್ಸ್ ಕಾರ್ಡಲ್ಲಿ ಕೂಡ 10th ಮಾರ್ಕ್ಸ್ ಕಾರ್ಡ್, 7th ಮಾರ್ಕ್ಸ್ ಕಾರ್ಡಲ್ಲೆಲ್ಲೂ ಕೂಡ ನನಗೆ ಮಿಸ್ಟೇಕ್ ಆಗಿರಲ್ಲ. ಇಲ್ಲಿ
ಫಣೀಂದ್ರ AN ಅನ್ನೋದಕ್ಕೆ PHANEENDRAಗೆ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಎನ್ನನ್ನು ಬಿಟ್ಬಿಡ್ತಾರೆ. ಹಾಲ್ ಟಿಕೆಟಲ್ಲಿ ಕೂಡ ನೋಡ್ಬೋದು ನೋಡಿ, ಎನ್ನಿಲ್ಲ. ಆಮೇಲೆ ಅಂಕಪಟ್ಟಿಗಳು, ಇದನ್ನು ನಾನು ಮೊದಲೇ ಇವ್ರಿಗೆ ಹೇಳ್ತೇನೆ. ಯಾರಿಗೆ ಫಸ್ಟ್ ಮಾರ್ಕ್ಸ್ ಕಾರ್ಡ್ ಬರ್ತದೆ, ಹೋಗ್ತೀನಿ ನಾನು ಒಬ್ಬ ವಿದ್ಯಾರ್ಥಿಯಾಗಿ. ನೋಡಿ ಇಲ್ಲಿ ಫಣೀಂದ್ರ ಮಾರ್ಕ್ಸ್ ಕಾರ್ಡ್ ಇಲ್ಲೇಪ್ಪ ಬರೋದು, ಯೂನಿವರ್ಸಿಟಿಯವರೇ ಇಲ್ಲಿರ್ತದೆ. ನೀವು ಸ್ವಲ್ಪ ನೋಡಬೇಕು, ನಿಮಗಿದೆಲ್ಲ ತೋರಿಸ್ಬೇಕು. ಇಲ್ಲಿರ್ತದೆ ಹೆಸರು, ಸರಿನಾ? ಇಲ್ಲಿರ್ತದೆ ಹೆಸರು, ಇಲ್ಲಿರ್ತದೆ. ಅಲ್ಲಿ ಎನ್ ಅನ್ನುವಂತಹ ಒಂದು ಅಕ್ಷರವನ್ನು ನೀವು ಡಿಲೀಟ್ ಮಾಡಿಬಿಡ್ತೀರ, ಇದು ಯಾತಕ್ಕೆ ಮಾಡಿದ್ರಿ? ನಾನು ಕಾಲೇಜಲ್ಲಿ ಹೋಗಿ ಕೇಳ್ತೇನೆ, ಫಣೀಂದ್ರ ನೀನೊಂದು ಕೆಲಸ ಮಾಡು, ಈಗ ಹೆಂಗೂ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಈಗ ಇದು ಒಂದಕ್ಕೆ ಬದಲಾಯಿಸ್ಕೊಳ್ಳೋದು ಅಂದರೆ ಅವತ್ತಿನ ಅವ್ರಿಗೆ ನಾನು ತಪ್ಪು ಅಂತ ಹೇಳಲ್ಲ, ಕಾಲೇಜವರು ಅಂತಾನೋ ಇನ್ನೊಬ್ಬರು ಅಂತಾನೋ ಅಲ್ಲ, ನನ್ನ ಪರಿಸ್ಥಿತಿ ನೋಡಿದರು. ಈ ಕೆಲಸ ಈಗ ನೀನು ಇದಕ್ಕೆ ಹೋದೆ ಅಂದರೆ ನಿನ್ನ ಖರ್ಚುಗಳು ಜಾಸ್ತಿ ಆಗ್ತದೆ, ಅಲ್ಲಿ ಹೋಗಬೇಕು. ಅವರು ಅವತ್ತಿನ ಪರಿಸ್ಥಿತಿನೇ ಆಗಿತ್ತು. ಅವರು ಅದನ್ನು ಈ ರೀತಿಯಾಗಿ ಹೇಳ್ತಾರೆ, ಬೇಡ ಈಗ ಬೇಡ, ಒಟ್ಟಿಗೆ ಮಾಡಿಸ್ಕೊಂಬಿಡು, ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ, ಎಕ್ಸಾಮ್ ಎಲ್ಲ ಆದಮೇಲೆ ಒಟ್ಟಿಗೆ ಮಾಡಿಸ್ಕೊಂಬಿಡು, ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಲೆಟ್ರ್ ಕೊಡ್ತೇನೆ, ಅದಕ್ಕೆ ಸಂಬಂಧಪಟ್ಟಂಗೆ ನಾನೊಂದು ಲೆಟ್ರ್ ಕೊಡ್ತೇನೆ. ಇದೆ ಅದು ತೋರಿಸ್ತೇನೆ ಇದರಲ್ಲಿ. ನೀವು ಯಾಕೆ ನನ್ನ ಅಕ್ಷರವನ್ನು ಬದಲಾಯಿಸ್ತೀರಾ? ನೀವೆಲ್ಲ ಓದಿರೋರಲ್ಲಪ್ಪ ಯೂನಿವರ್ಸಿಟಿಯವರು, ನಾವಂದರೆ ವಿದ್ಯಾರ್ಥಿಗಳು. ನೋಡಿ, ಎನ್ ಅಂತಕ್ಕಂಥ ಪದವನ್ನು ನಿಮ್ಮನ್ನು ಯಾರು ಬಿಡೋಕ್ಕೆ ಹೇಳಿದ್ರು? ಇದನ್ನು ಬಿಡೋದಕ್ಕೆ ಕಾರಣ ಏನು? ನನ್ನ ಪ್ರಶ್ನೆ ಇಷ್ಟೇ, ಅದನ್ನು ಬಿಟ್ಟಿದ್ದು ನಿಮ್ಮ ತಪ್ಪ, ಫಣೀಂದ್ರನ ತಪ್ಪ? ಫಣೀಂದ್ರ ಬರೀಬೇಕಾದ್ರೆ ಅವನ ಹೆಸರನ್ನು ತಪ್ಪಾಗಿ ಬರೆದು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹೆಸರು ನಾನು ತಪ್ಪು ಬರೆದು ಕೊಡ್ತೀನಿ. ಸರಿ, ಅದಕ್ಕೆ ಪೂರಕವಾಗಿ 10ನೇ ತರಗತಿ ಅಂಕಪಟ್ಟಿಯನ್ನು ಕೊಟ್ಟಿರ್ತೇವೆ. ಈಗ ಹೇಳಿ, ಇದಕ್ಕೆ ನಾನು ಯಾಕೆ ಅಷ್ಟಷ್ಟು ದುಡ್ಡುಗಳು ಕೊಡಬೇಕು? ಅಂಕಪಟ್ಟಿಯನ್ನು ನಾನು ಸರಿಪಡಿಸ್ಕೊಳ್ಳೋದಕ್ಕೆ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಮಾಡಿಕೊಡ್ಬೇಕಲ್ವ? ನಾನು ತಪ್ಪು ಮಾಡಿದ್ದೀನ? ನನ್ನ ಅಷ್ಟು ವಿಚಾರಗಳನ್ನು ನೋಡಿ, ಇಷ್ಟು ಪ್ರಶ್ನೆಗಳನ್ನು ಕೇಳೋದಕ್ಕೋಸ್ಕರ ಯೂನಿವರ್ಸಿಟಿಗೆ ಫಣೀಂದ್ರ AN ಅಂತಕ್ಕಂಥದ್ದು ಆಮೇಲೆ ನಂಗೆ ಯಾರೋ ಹೇಳಿದ್ರು RTIಗೆ ಹಾಕ್ಬಿಡು ಅಂತ. ನಂಗೆ ಯಾರೋ ಒಬ್ಬರು ಸಜೆಷನ್ ಕೊಟ್ಟರು. ನಾನು ವಿದ್ಯಾರ್ಥಿಯಾಗಿದ್ದೇನೆ, ನಾನು ಕಾಲೇಜಿನ ಒಂದು ಅವಿಭಾಜ್ಯ ಅಂಗ, ಒಂದು ಕಡೆ ಎಲ್ಲೋ ಒಂದು ಕಡೆ ನಾನಿನ್ನೂ ವಿದ್ಯಾರ್ಥಿನೇ. ನಾನು ಯಾಕೆ RTIಗೆ ಹಾಕಬೇಕು? ನನ್ನ ಅಂಕವನ್ನು, ಮೌಲ್ಯಮಾಪನದ ಅಂಕವನ್ನು ಕೇಳೋದಕ್ಕೆ ಪಾಯಿಂಟ್ ನೋಟ್ ಮಾಡ್ಕೋಬೇಕು. ಇದನ್ನು ನಾನು ಯಾಕೆ RTIಗೆ ಹಾಕಬೇಕು? ನನ್ನ ಪ್ರಶ್ನೆ ಇಷ್ಟೇ. ಸರಿ, ಹಾಕೋಣ ಅಂತಂದರೆ ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಹಾಕ್ತೇನೆ. ನಿಮಗೆ ಹಾಗೆಲ್ಲ ಬೇಕು, RTIಯಿಂದ ನಾನು ಇದನ್ನೆಲ್ಲ ಕೂಡ ನನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕು ಅನ್ನೋದಾದರೆ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನ ರೀತಿಯಲ್ಲೇ ಹಾಕೋಣ. ಅದಕ್ಕೆ ಏನು ಬೇಕು, ಅದಕ್ಕೆ ಪೂರಕವಾದಂತಹ ಎಲ್ಲ ಮಾಹಿತಿಯನ್ನು ಕೊಡೋಣ. ಆನಂತರದಲ್ಲಿ ನಾನು ವಿಡಿಯೋ ಮಾಡೋದಕ್ಕೆ ನನಗೂ ಬಹಳಷ್ಟು ಅಡ್ಡಿ ಆತಂಕಗಳಿತ್ತು, ಭಯ ಇತ್ತು. ಅರೆ ನನಗೆ ಇದನ್ನು ಮಾಡಿದ್ರೆ ನನಗೇನಾಗುತ್ತೆ ಅಂತ. ನೋಡಿ, ನಾನು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಅನುಭವಕ್ಕೋಸ್ಕರ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತೇನೆ. ಅದಕ್ಕೆ ಪೂರಕವಾದಂತಹ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ಒಂದು ಕಾರ್ ಕಂಪನಿನಲ್ಲಿ ಅನುಭವ, ಮ್ಯಾನೇಜ್ಮೆಂಟ್ ಹೇಗಿರ್ತದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಕಾರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತೇನೆ, ಟ್ರೈನಿಂಗ್ ತೊಗೊಳ್ತೇನೆ. ಅನಂತರದಲ್ಲಿ ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ಬ್ಲಡ್ ಡೊನೇಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಮಾಸ್ಟರಿಂಗ್ ಆಫ್ ಮೀಡಿಯಾ ಅಂತ ಕೆಲವು ಕೋರ್ಸ್ಗಳನ್ನು ಮಾಡಿಕೊಡ್ತೇನೆ ನನ್ನ ಬಿಡುವಿನ ಸಮಯದಲ್ಲಿ. ಬಟ್ ಇದೆಲ್ಲನೇ ಇವತ್ತು ನನ್ನ ಕೈಯಲ್ಲಿ ಪ್ರಾಕ್ಟಿಕಲ್ಲಾಗಿ ಈ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ. ಅದರ ಮುಂದುವರೆದ ಭಾಗವಾಗಿ ನೀವು ಪದವೀಧರರನ್ನು ಗುರುತಿಸ್ತಕ್ಕಂಥದ್ದು ಹೇಗೋ ನನಗೆ ಗೊತ್ತಿಲ್ಲ. ನಾನೊಂದು ಬ್ರ್ಯಾಂಡ್ ರಿಜಿಸ್ಟರ್ ಮಾಡ್ಕೊಳ್ತೇನೆ. ಒಬ್ಬ ಪದವೀಧರ ಹೀಗೆ ಇರ್ತಾನೆ, ಒಬ್ಬ ಕಾಲೇಜಿನಲ್ಲಿ ನಿರಂತರವಾಗಿ ಶ್ರಮಿಸಿದಂತಹ ಒಬ್ಬ ಪದವೀಧರ, ಅವನ ನಿರಂತರ ಶ್ರಮದಿಂದ ಒಂದು ಬ್ರ್ಯಾಂಡ್ ಬರ್ತದೆ. ಅದಕ್ಕೆ ಕೆಲಸ ಮಾಡ್ತಾನೆ, ಅದಕ್ಕೆ ಟ್ರೇಡ್ ಮಾರ್ಕ್ ಮಾಡ್ತಾನೆ, ಅದಕ್ಕೋಸ್ಕರ ನಿರಂತರವಾಗಿ ಕೆಲಸ ಮಾಡ್ತಾನೇ ಇರ್ತಾನೆ. ನೀವು ಗಮನಿಸ್ಬೋದು. ಅದಕ್ಕೆ ಪೂರಕವಾದ ಎಲ್ಲ ಮಾಹಿತಿಯನ್ನು ಯೂನಿವರ್ಸಿಟಿಗೆ ಕೊಟ್ಟಿರ್ತೇನೆ. ಮಾರ್ಕೆಟಿಂಗು, ಸೇಲ್ಸು, ಒಂದು ಫ್ರೋಝನ್ ಕಂಪನಿನಲ್ಲಿ ಕೆಲಸ ಮಾಡಿರ್ತೇನೆ.
ಅಡ್ವರ್ಟೈಸ್ಮೆಂಟ್ ಮಾಡಿರ್ತೇನೆ, ಲಾಂಚಿಂಗ್ ಮಾಡಿರ್ತೇನೆ ಕಂಪನಿಗಳಲ್ಲಿ. ಅದಕ್ಕೆಲ್ಲ ಬೇಕಾದಂತಹ ನೀವು ಓದಿ ಹೇಳ್ಕೊಡ್ತೀರಲ್ಲ ಅದರದ್ದೆಲ್ಲ ಟ್ರೈನಿಂಗ್ ತೊಗೊಂಡಿರ್ತೇನೆ. ನಾನೊಬ್ಬ LICನಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯಾಗಿರ್ತೇನೆ. ಒಂದು ಏನದು LIC ಮಾಡಿಸ್ತಕ್ಕಂತಹ ಟ್ರೈನಿಂಗನ್ನು ತೆಗೆದುಕೊಳ್ತೇನೆ. ನೋಡಿ, ಇದೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಯಾತಕ್ಕೋಸ್ಕರಪ್ಪ ಅಂತಂದರೆ, ಅಂಕಪಟ್ಟಿ ಮನುಷ್ಯನನ್ನು ಸಾವಿನ ಹತ್ತಿರ ಕೂಡ ಕರ್ಕೊಂಡು ಹೋಗ್ಬಿಡ್ತದೆ. ಅಂದರೆ ನಾನೇನೋ ಕಳ್ಕೊಂಡೆ ಅಂತಕ್ಕಂಥ ಭಾವನೆಯಲ್ಲಿದ್ದೆ, ಅಂಥ ಸ್ಥಿತಿನಲ್ಲಿದ್ದೆ. ನೋಡಿ, ಮ್ಯಾನ್ ಪವರ್ ಸೊಲ್ಯೂಷನ್ಸ್ ಅಂತ ಹೇಳಿ, ಇದು ಕೂಡ ನಾನು ನಮ್ಮ ಅಕೌಂಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಸಬ್ಜೆಕ್ಟ್ನಲ್ಲಿ ಭಾಗ. ಇದೆಲ್ಲ ಕೂಡ ಇದರಲ್ಲಿ ಕೂಡ ಅನುಭವವನ್ನು ಪಡ್ಕೊಳ್ತೇನೆ. MSME ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಇದು ನನ್ನ ವ್ಯಾಪಾರದ ಒಂದು ಭಾಗ ಆಗಿರ್ತದೆ. ನೀವು ಹೇಳ್ದಂಗೆ ನಿಮ್ಮ ಓದಿಗೆ ಪೂರಕವಾಗಿ ಒಂದು GSTಯನ್ನು ಮಾಡಿಸ್ತೇನೆ. ಇನ್ನೂ ಅದರ ಕೆಲಸವನ್ನೇ ಮಾಡ್ತಾಯಿದ್ದೇನೆ. ಒಂದು ಕಂಪನಿಯಲ್ಲಿ, ತುಪ್ಪದ ಕಂಪನಿನಲ್ಲಿ ಕೆಲಸ ಮಾಡ್ತೇನೆ. ಅಲ್ಲಿನ ವಿಚಾರಗಳನ್ನು ತಿಳ್ಕೊಳ್ತೇನೆ. ನಾನೊಬ್ಬ ಪೌರೋಹಿತ್ಯೆಯನ್ನು ಮಾಡ್ತೇನೆ. ಫ್ರೀಲ್ಯಾನ್ಸ್ ಎಂಟ್ರಪ್ರಿನಿಯರ್ಸ್ ಅಂತ ನಮ್ಮನ್ನು ಕರೀತಾರೆ. ಇದು ಭಾಳ ಬೆಟ್ಟದಲ್ಲಿ ಕೆಲಸ ಮಾಡ್ತೇನೆ, ತಿರುಪತಿನಲ್ಲಿ. ಇದೆಲ್ಲ ಕೂಡ ಅನುಭವ ಸ್ವಾಮಿ. ಇದೆಲ್ಲ ಕೂಡ ಒಬ್ಬ ಪದವೀಧರನಿಗೆ ಎಲ್ಲರಿಗೂ ಇರುತ್ತೆ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಪಾಪ ಮಾಡಿರ್ತಾರೆ, ಈ ಥರ ಎಲ್ಲ ಕಡೆ ಕೆಲಸಗಳು ಮಾಡಿರ್ತಾರೆ. ನಾನು ಅವ್ರ ಬಗ್ಗೆನೂ ಮಾತಾಡ್ತೇನೆ. ಆದರೆ ನೀವು ಯಾವ ರೀತಿ ಒಬ್ಬ ವಿದ್ಯಾರ್ಥಿಯನ್ನು ಪರಿಗಣನೆಗೆ ತೆಗೆದುಕೊಳ್ತೀರಾ ಅನ್ನೋದಕ್ಕೋಸ್ಕರ ಇದೆಲ್ಲವನ್ನು ನನ್ನ ಏನೋ ರೆಪ್ರೆಸೆಂಟೇಟಿವ್ ಆಗಿ, ಎಕ್ಸಿಕ್ಯೂಟಿವ್ ಆಗಿ, ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಕೂಡ ಯಾತಕ್ಕೆ ಹೇಳಿ, ಅನುಭವ, ಎಕ್ಸ್ಪೀರಿಯನ್ಸ್, ಒಂದು ಜೀವನದ ಪರಿಪೂರ್ಣತೆಗೆ. ಮತ್ತು ನಾನು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ. ಇದೆಲ್ಲ ಕೂಡ ಯಾತಕ್ಕೋಸ್ಕರ ಇದೆಲ್ಲ ಮಾಡಿಸ್ಕೊಂಡಿರ್ತೀವಿ, ಏನಕ್ಕೋಸ್ಕರ ಹೇಳ್ತೀವಿ ಇದನ್ನೆಲ್ಲ ನಾನು ನಿಮಗೇನಕ್ಕೋಸ್ಕರ ಕೊಡ್ತೇನೆ, ನೀವು ಅಂಕವನ್ನು ಹಾಕಿ ಅನ್ನೋದಕ್ಕೋಸ್ಕರ ಅಲ್ಲ. ನೀವು ಒಬ್ಬ ವಿದ್ಯಾರ್ಥಿ ಅಂತಕ್ಕಂಥದ್ದನ್ನು ಹೇಗೆ ಪರಿಗಣನೆಗೆ ತೆಗೆದುಕೊಳ್ತೀರಾ. ನಾನು ನಿರಂತರವಾಗಿ ಸ್ಕಿಲ್ ನಾಲೆಡ್ಜನ್ನು ಬೆಳೆಸ್ಕೊಳ್ತಾ ಇರ್ತಕ್ಕಂಥವನು. ವಿದ್ಯಾರ್ಥಿಗಳೇ, ಇದೆಲ್ಲ ನಿಮ್ಗೆ ಅನುಕೂಲ ಆಗಲಿ ಅಂತ ತೋರಿಸ್ತಾ ಇದ್ದೇನೆ. ಸ್ಕಿಲ್ ನಾಲೆಡ್ಜ್ ಬೆಳೆಸ್ಕೊಳ್ಳಿ. ಯಾವುದೋ ಒಂದಕ್ಕೋಸ್ಕರ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಕ್ಯಾಪಿಟಲ್ ಕಂಪ್ಯೂಟರ್ಸ್ ಅಂಥೇಳಿ ಅಡ್ವಾನ್ಸ್ಡ್ ಅಕೌಂಟೆನ್ಸಿ ಮಾಡ್ಕೊಳ್ತೇನೆ. ಈಗ ನಾಳೆ ಇದೆಲ್ಲ ಸಿಗೋಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಅಡ್ವಾನ್ಸ್ಡ್ ಅಕೌಂಟೆನ್ಸಿ ಎಲ್ಲ ನೀವು ಮಾಡ್ಕೋಬೋದು. ಆ ರೀತಿ ಸರ್ಟಿಫಿಕೇಟ್ಗಳಲ್ಲ. ನಿರಂತರ ಅಭ್ಯಾಸ ಮಾಡಿದ್ರೆ ಮಾತ್ರ ಸಿಗತಕ್ಕಂತಹ ಸರ್ಟಿಫಿಕೇಟುಗಳು ನಮಗೆ ಅನುಕೂಲ ತರುತ್ತೆ. ನೋಡಿ, ಈ ಸ್ಥಿತಿಗೆ ನಾನು ಹೋಗಿದ್ದೆ, ಅದಕ್ಕೆ ಇದನ್ನು ಮಾಡಿಕೊಂಡೆ. ಮಾಸ್ಟರಿಂಗ್ ಇನ್ ಹೆಲ್ತ್ ಸ್ಟಡೀಸ್, ಸೂಸೈಡ್, ವಯಲೆಂಟ್ ಬಿಹೇವಿಯರ್ ಆ್ಯಂಡ್ ಸಬ್ಸ್ಟ್ಯಾನ್ಸ್ ಅಬ್ಯೂಸ್ ಅಂತ ಇದೊಂದು ಸರ್ಟಿಫಿಕೇಟ್. ಮಾಸ್ಟರಿಂಗ್ ಮೀಡಿಯಾ ಅನ್ನೋದೊಂದು ಸರ್ಟಿಫಿಕೇಟ್. ಇದೆಲ್ಲ ಯಾತಕ್ಕೋಸ್ಕರ ಮಾಡಿಕೊಂಡೆ ಹೇಳಿ ನೋಡೋಣ. ನನ್ನನ್ನು ನಾನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಮಾಡಿಕೊಂಡೆ. ನನ್ನ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಇದೆಲ್ಲ ನನಗಾಗಿತ್ತು. ನೀವೆಲ್ಲ ಸ್ವಲ್ಪ ಗಮನಿಸಬೇಕಾಗತ್ತೆ. ಮೆಂಟಲ್ ಹೆಲ್ತ್ ಸ್ಟಡೀಸ್, ಸೂಸೈಡ್, ವಯಲೆಂಟ್ ಬಿಹೇವಿಯರ್ ಆ್ಯಂಡ್ ಸಬ್ಸ್ಟ್ಯಾನ್ಸ್ ಅಬ್ಯೂಸ್ ಯಾತಕ್ಕೋಸ್ಕರ ಆಗಿತ್ತು? 24 ವರ್ಷ ನನ್ನನ್ನು ಈ ರೀತಿ ಟಾರ್ಚರ್ ಕೊಟ್ಟರೆ ಒಂದು ಕಾಲೇಜಿನ, ಯೂನಿವರ್ಸಿಟಿ, ಇದೆಲ್ಲ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನನ್ನ ಮನಸ್ಸನ್ನು ಡೈವರ್ಟ್ ಮಾಡ್ಕೋಬೇಕಾಗಿತ್ತು. ಮಾಸ್ಟರಿಂಗ್ ಇನ್ ಮೀಡಿಯಾ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಫಂಡಮೆಂಟಲ್. ಆ ಮ್ಯಾನೇಜ್ಮೆಂಟಿಂದನೇ ಸ್ವಾಮಿ ಬಂದಿರೋದು. ಇವತ್ತು ನೀವು ನಂಗೆ ಅಂಕನೇ ಕೊಡಲಿಲ್ವಲ್ಲ, ಆ ಮ್ಯಾನೇಜ್ಮೆಂಟಿಂದನೇ ಇಷ್ಟು ಬಂದಿರೋದು. ಒಂದು ಕಡೆ ಕೆಲಸ, ಒಂದು ಕಡೆ ಸಂಸಾರ, ಒಂದು ಕಡೆ ಜೀವನದ ನಿರ್ವಹಣೆ, ಇನ್ನೊಂದು ಕಡೆ ನನ್ನ ವೈಯಕ್ತಿಕ ಮತ್ತು ಅಫಿಷಿಯಲ್ಲು ಸಾಂಸಾರಿಕ ಸ್ನೇಹ ಎಲ್ಲವನ್ನ ಕಾಪಾಡಿಕೊಂಡು ಬರ್ತಾ ಇರೋದ್ರಿಂದನೇ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥ. ಇದೆಲ್ಲವನ್ನು ಕೂಡ ಲೈಟಾಗಿ ಸೈಕಾಲಜಿ ಎಲ್ಲ ಜನಗಳ ಮಧ್ಯೆ ತಿಳ್ಕೊಳ್ಳೋದಕ್ಕೋಸ್ಕರ ನನ್ನ ಜೀವನವನ್ನು ಮುಡುಪಾಗಿಟ್ಟು ಓಡಾಡ್ಕೊಂಡಿದ್ದೀನಿ. ಗ್ರಾಮೀಣ ಅಭ್ಯರ್ಥಿ ಇದೆಲ್ಲ ಯಾತಕ್ಕೋಸ್ಕರ ಬುದ್ಧಿ ಇಲ್ಲದೆ ಮಾಡ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ಕೇಳ್ತಾ ಇರೋದು ಯೂನಿವರ್ಸಿಟಿಗೆ. ಇದು ಯಾತಕ್ಕೋಸ್ಕರ ನೀವು ಈ ರೀತಿಯಾದಂತಹ ವ್ಯವಸ್ಥೆ, ಸಿಸ್ಟಮ್ ಯಾಕೆ ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ? ಯಾಕೆ ನೀವು ಸಿಸ್ಟಮನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ? ಪ್ರಾಕ್ಟಿಕಲ್ ಜರ್ನಲಿಸಮ್, ಇದು ಪ್ರಾಕ್ಟಿಕಲ್ಲೇ, ಇದಿನ್ನೂ ಪ್ರಾಕ್ಟಿಕಲ್ಲೇ. ಒಬ್ಬ ವಿದ್ಯಾರ್ಥಿಯಾಗಿ ಒಂದು ಪ್ರಾಕ್ಟಿಕಲ್. ಇದಿಷ್ಟು ನನ್ನ ಅಪ್ಲಿಕೇಶನ್ಸ್ ನಾನು ಕೊಟ್ಟಿರೋದು. ಈಗ ಇದನ್ನು ನಾನು ಯಾರ್ಯಾರಿಗೆ ಕಳಿಸ್ಬೇಕು? ಇದನ್ನು ನಾನು ಯಾರ್ಯಾರಿಗೆ ಕಳಿಸ್ಬೇಕು? ಮುಖ್ಯಮಂತ್ರಿಗಳಿಗೊಂದು, ರಾಜ್ಯಪಾಲರಿಗೊಂದು, ವಿದ್ಯಾಧಿಕಾರಿಗಳಿಗೊಂದು. ನೀವು ಮಾಡೋ ಕೆಲಸಕ್ಕೆ ಅವರೆಲ್ಲ ಯಾಕ್ರಿ? ನನ್ನ ಪ್ರಶ್ನೆ ಇಷ್ಟೇ. ಇದು ಬರೋದು ಅವ್ರಿಗ? ನನ್ನ ಕ್ವಶನ್ ಇಷ್ಟೇ.
ಈಗ ಇದಿಷ್ಟು ಇದೆಯಲ್ಲ ನಾನು ಹೇಳಿದ್ದೆಲ್ಲ, ಅವ್ರು ಬಂದು ಅವ್ರಿಗೆ ಸಾವಿರ ಕೆಲಸ ಇರ್ತದೆ ಪಾಪ, ಅವ್ರದ್ದೇ ಆದಂತಹ ಆ ಚೇರ್ ಪರ್ಸನ್ ಅವ್ರದ್ದು ಉದ್ದೇಶಗಳಿಗೆ ಅವ್ರ ಕೆಲಸಗಳು ಮಾಡ್ತಾ ಇರ್ತಾರೆ. ಡಿಯರ್ ಯೂನಿವರ್ಸಿಟಿ ಅಫಿಷಿಯಲ್ಸ್, ನೀವು ಇದೆಲ್ಲ ನೋಡಬೇಕು, ಇಂಚಿಂಚು ಗಮನಿಸಬೇಕು. ಒಬ್ಬ ವಿದ್ಯಾರ್ಥಿ ಯಾರು, ಆ ವಿದ್ಯಾರ್ಥಿ ಹೇಗಿರ್ತಾನೆ, ಒಬ್ಬ ವಿದ್ಯಾರ್ಥಿಯನ್ನು ನಾವು ಹೇಗೆ ನಿರ್ಣಯ ಮಾಡಬೇಕು. ನಾನು 10 ವರ್ಷ ವೇದಿಕ್ ಪ್ರಾಕ್ಟೀಸಲ್ಲಿ ಇರ್ತಕ್ಕಂಥವನು, ಅದರಲ್ಲಿ ಇದ್ರ ಸಂಬಂಧಪಟ್ಟದ್ದಿದೆ. ಒಂದು ಕಾರ್ ಡ್ರೈವ್ ಮಾಡ್ಕೊಂಡು ಬದುಕ್ತಾ ಇರ್ತಕ್ಕಂಥವನು, ಜನಗಳ ಜೊತೆ ಸೈಕಾಲಜಿ ಸಂಬಂಧಪಟ್ಟಂಗೆ. ಇದೆಲ್ಲ ಕೂಡ ಅಭ್ಯಾಸ. ವಿದ್ಯೆ ಕೊಡ್ತದೆ. ಇದಿಷ್ಟು ಓದಿದ್ರೆ ಅದು ಬರ್ತದೆ, ಒಂದು ಫರ್ಮ್ ಬರ್ತದೆ, ಎಲ್ಲ ಬರ್ತದೆ. ನೀವು ನಿಮ್ಮ ಕೆಲಸವನ್ನು ಮಾಡೋದಕ್ಕೆ, ನೀವು ಮಾಡೋದಕ್ಕೆ ಯಾಕೆ ಇಷ್ಟು ಸಮಯ? ನನಗೆ ಇದಕ್ಕೆ ಉತ್ತರ ಬೇಕು, ನಾನು ಬಿಡೋದಿಲ್ಲ. ನಿಮ್ಮ ಅಂಕ ಬೇಡ, ನಾನು ಓದಿದ್ದೀನ ಇಲ್ವಾ ಅದಷ್ಟು ಇನ್ನೂ ಇದೆ, ತೋರಿಸ್ತೀನಿ. ನೀವು ಅಂಕ ಹಾಕಿರೋದು 3 ಅಂಕ, 2 ಅಂಕ, ನೋಡಿ ಇವರ ಅಂಕಗಳನ್ನು ನೋಡಬೇಕು. ಮೊನ್ನೆ ಯಾವುದೋ ಬೇಜಾರಾಗಿ 1, 2 ಇದ್ದರೆ ಅಸಹ್ಯ ಆಗ್ತದೆ ಅಂತ ಹಾಕ್ಬಿಟ್ಟು, ಆ ಅಂಕ ನೋಡೋದಕ್ಕಾದರೂ ಬೆಲೆ ಬೇಡವಾ? 3 ಅಂಕ ನೋಡಬೇಕಪ್ಪ. ನೀವು ನನ್ನ ಫುಲ್ ಮಾರ್ಕ್ಸ್ ಕಾರ್ಡ್ ಸೆಟ್ ತರಿಸಿಟ್ಕೊಂಡು ನೋಡಿ, ಅರೇ ಅಲ್ವಾ ಅಂತ ಅನಿಸುತ್ತೆ ನಿಮಗೆ. 3 ಅಂಕ ಏನ್ರಿ? ಯಾವ ಥರ ಕೊಡ್ತೀರಾ ನೀವು 3 ಅಂಕ? ಇದಕ್ಕೆ ನಾನು ಬಂದು ರಿವ್ಯಾಲ್ಯೂಯೇಷನ್ಗೆ ಹಾಕಿ ಮುಂದಕ್ಕೆ ಹೋಗೋಕ್ಕೆ ಬಿಡ್ದಿರ ನೀವು ನಮ್ಮನ್ನು ಅಡ್ಡ ಹಾಕೋದು ಅಂದರೆ ಇದೇ ಅಲ್ವಾ? ನಮ್ಮ ಭವಿಷ್ಯಗಳನ್ನು ಹಾಳು ಮಾಡೋದು ಯಾರು ಮಾಡ್ತಾ ಇರೋದು? ಯಾರು ಹಾಳು ಮಾಡ್ತಾ ಇರ್ತಕ್ಕಂಥದ್ದು? ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಯಾರು ರೀ? ಇವತ್ತು ಯಾರಿಗೂ ಕೂಡ ಭಾಳಷ್ಟು 1 ಅಂಕ 2 ಅಂಕ ಕಿತ್ತಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಅಯ್ಯೋ 2 ಅಂಕ ಜಾಸ್ತಿ ಬಂದಿದೆ, 1 ಅಂಕ, ಅದು ಒಂದು ಮನಸ್ಥಿತಿ. ಅವರು ಪಾಪ ಅಷ್ಟು ಶ್ರಮ ಪಟ್ಟಿರ್ತಾರೆ. ನಾವು ಅಷ್ಟು ಶ್ರಮ ಪಟ್ಟಿಲ್ಲ ಅಂತ ಅನ್ಕೋಬೇಡಿ, ಅಷ್ಟು ಶ್ರಮದಲ್ಲೇ ಬಂದಿರತಕ್ಕಂತಹ ನ್ಯಾಚುರಲ್ ಆನ್ಸರ್ಸ್ ಇದೆಲ್ಲ ಕೂಡ. ನೋಡಿ ಯೂನಿವರ್ಸಿಟಿಯವರೇ, ನನ್ನ ಹೆಸರು ಇದಲ್ಲ, ಇದು ನನ್ನ ಹೆಸರಲ್ಲ. ಇವನನ್ನು ಫಸ್ಟು ತೆಗೆದಾಕ್ಬಿಡಿ. ಫಣೀಂದ್ರ ಅಂತ ಹೆಸರಿರೋ ಮಾರ್ಕ್ಸ್ ಕಾರ್ಡು ನಾನಲ್ಲ. ಇದು ಈ ಕೊಟ್ಟಿರೋತಕ್ಕಂತಹ ಮಾರ್ಕ್ಸ್ ಕಾರ್ಡ್ ಯಾವುದೂ ನಂದಲ್ಲ, ಇದು ನಾನಲ್ಲ. ಇದು ಫಣೀಂದ್ರ ಅಲ್ಲಪ್ಪ, ಅದೇ ಪ್ರೊನೌನ್ಸಿಯೇಷನ್ನು. ಫಣೀಂದ್ರ ಅಲ್ಲ, ಫಣೀಂದ್ರ ಅಲ್ಲಿ ಏನು ಬರುತ್ತೆ, ಅವನು ನಾನು. ಯೂನಿವರ್ಸಿಟಿಯವರೇ, ನಾನು ಯಾರೋ ನನ್ನ ಥರ ಕೊಟ್ಬಿಡಿ, ಇದೆಲ್ಲ ನನಗೆ ಕೊಡಬೇಡಿ. ಇದೆಲ್ಲ ನಾನು ನಿಮ್ಗೆ ಸರೆಂಡರ್ ಮಾಡಿಬಿಡ್ತೇನೆ, ನಾನೆಲ್ಲ ತಂದು ನಿಮ್ಮ ಕಾಲಡಿಗೆ ಇಟ್ಬಿಡ್ತೇನೆ. ಇಂಥದ್ದೆಲ್ಲ ನಮಗೆ ಬೇಡ, ಇವೆಲ್ಲ ಅವಶ್ಯಕತೆ ಇಲ್ಲದ್ದು ನನಗೆ. ನೀವು ನನ್ನ ಯೂನಿವರ್ಸಿಟಿ ವಿದ್ಯಾರ್ಥಿ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ, ತಿಳ್ಕೊಳ್ಳದೇ ಇದ್ದರೂ ಪರವಾಗಿಲ್ಲ. ಇದು ನೀವೇ ನಿಮ್ಮ ಕಾಲಡಿಗೆ ಇಟ್ಬಿಟ್ಟು ನಿಮ್ಮ ಕಾಲಿಗೆ ಬಿದ್ದುಬಿಟ್ಟು ಹೊರಟೋಗ್ಬಿಡ್ತೀನಿ ನಾನು. ಬೇಡವೇ ಬೇಡ, ನಿಮ್ಮ ಅಂಕಪಟ್ಟಿನೂ ಬೇಡ, ನಿಮ್ಮ ಮಾರ್ಕ್ಸೂ ಬೇಡ, ನೀವು ಕೊಟ್ಟಿರ್ತಕ್ಕಂಥ ಅಂಕಗಳೂ ಬೇಡ ನನಗೆ. ಬದುಕಿಲ್ವಾ ನಾನು? ವಿದ್ಯಾರ್ಥಿಗಳಿಗೆ ಧೈರ್ಯ ಕೊಡ್ತಕ್ಕಂಥ ಕೆಲಸ ಮಾಡಿ ನೀವು. ನನ್ನ ಕತೆ ಪಕ್ಕಕ್ಕೆ ಬಿಟ್ಬಿಡಿ. ಇದರಿಂದ ಎಷ್ಟು ಸಾರಿ ಸ್ನೇಹಿತರೆ, ವಿದ್ಯಾರ್ಥಿಗಳೇ ವಿಶೇಷವಾಗಿ ತಿಳ್ಕೊಳ್ಳಿ, ಇದು ಒಂದು ಕಲಿಕೆಗೆ ಪೂರಕವಾದಂತಹ ಒಂದು ಅಭ್ಯಾಸ ಅಷ್ಟೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಲಿಕೆಗೆ ಪೂರಕವಾದ ಇದೆಲ್ಲ ಮಾಡ್ಕೊಳ್ಳಿ, ಎಲ್ಲ ತಿಳ್ಕೊಳ್ಳಿ. ಒಂದೇ ಇಲ್ಲ ಜೀವನ, ಭಾಳಷ್ಟು ವಿಚಾರಗಳಿದೆ ಅಧ್ಯಯನ ಮಾಡೋದಕ್ಕೋಸ್ಕರ. ಭಾಳಷ್ಟು ಪೂರಕವಾದಂತಹ ವಿದ್ಯೆಗಳಿದೆ. ಯಾವುದೋ ಒಂದು ಬರಲಿಲ್ಲ, 2 ಬರಲಿಲ್ಲ, ಧೃತಿಗೆಡಬೇಡಿ. ಜೀವನದಲ್ಲಿ ಧೃತಿಗೆಡಬೇಡಿ. ಸಾಧನೆ ಸಾಹಸ ಜೀವನದಲ್ಲಿ ಬಹಳ ಅಮೂಲ್ಯ. ಅವ್ರು ಹಾಕಿರ್ತಾರೆ ಯೂನಿವರ್ಸಿಟಿನಲ್ಲಿ, ಸಮಯ ಅಮೂಲ್ಯ. ನನ್ನ ಸಮಯ ಎಷ್ಟು ಕಿತ್ಕೊಂಡಿದ್ದೀರಾ ಕೇಳಬೇಕು ಯೂನಿವರ್ಸಿಟಿಯವರೇ. ನನ್ನ ಸಮಯ ಎಷ್ಟು
ನೀವು ಇಲ್ಲಿ ನೋಡಬೇಡಿ, ಅಲ್ಲಿ ನೋಡಿ, ನಿಮ್ಮ ಮುಂದೆ ಇರೋ ಫೈಲನ್ನು ನೋಡಿ. ಅರೇ ನಾವಿಷ್ಟು ಬುದ್ಧಿವಂತರ, ನಾವಿಷ್ಟು ಒಳ್ಳೆಯ ಜನನ 4 ವರ್ಷ ಒಬ್ಬ ಹುಡುಗನ ಯಾಕೆ ಬಿಡ್ದಿರ ಇಟ್ಕೊಂಡಿದ್ದೀವಿ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಇದ್ರ ಹಿಂದೆ ಇರ್ತಕ್ಕಂಥ ಕಾರಣ ನಾನು ಹೇಳಬೇಕಾ? ಹೇಳೋಣ ಅಂದರೆ ಆಯಿತು, ಅದು ಅದರದ್ದು ಭಾಗಗಳು ಕೂಡ ಮುಂದುವರೆದು ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಹೀಗೆ ಯೂನಿವರ್ಸಿಟಿ ವಿಚಾರವಾಗಿ ಮಾಡ್ಕೊಂಡು ಹೋಗೋಣ. ಇಲ್ಲ ನಾನು ಮುಂದಿನ ಅಧ್ಯಯನಕ್ಕೆ ನನಗೆ ಪೂರಕವಾಗಿ ನನ್ನನ್ನು ಬಲವಂತವಾಗಿ ವಿದ್ಯಾರ್ಥಿ ಅಂತ ಪರಿಗಣನೆಗೆ ತಗೊಳ್ದಿರ, ಇರೋನಲ್ಲಿ ವಿಷಯ ಇದೆ, ಇವನು ಹೇಳಿದ್ರಲ್ಲಿ ಸತ್ಯ ಇದೆ, ನಾವು 4.5 ವರ್ಷ ಏನು ಮಾಡ್ತಿದ್ವಿ ಅಲ್ವಾ, 4 ವರ್ಷ ಏನು ಮಾಡ್ತಿದ್ವಿ, ನಮಗೆ ಸಂಬಳಗಳು ಕೊಟ್ಟಿಲ್ವಾ, ನಾವು ಊಟಗಳು ಮಾಡಲಿಲ್ವಾ ಟೈಮಿಗೆ ಸರಿಯಾಗಿ, ಇಂಥ ವಿದ್ಯಾರ್ಥಿಗಳು ಹೊಟ್ಟೆ ಹೊಡೆದು ನಾವು ಕೂತ್ಕೊಂಡ ಕರೆಕ್ಟ್ ಟೈಮ್ಗೆ ಮನೆಗಳಿಗೆ ಹೋಗಲಿಲ್ವಾ, ಅವ್ರು ಕಣ್ಣೀರು ಹಾಕ್ತಿದ್ರೆ ನಾವು ಊಟಗಳು, ಕಾಫಿಗಳು, ಟೀಗಳು, ಬಿಸ್ಕೆಟ್ಗಳು ತಿನ್ನಲಿಲ್ವಾ, ಇದೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ಪೂರಕವಾದದ್ದೆಲ್ಲ ಕೂಡ ಒಳಗಡೆ ನಿಮ್ಮ ಫೈಲಲ್ಲಿ ಇಟ್ಟಿದ್ದೇನೆ, ನಿಮ್ಗೆ ಕಳಿಸಿದ್ದೇನೆ. ನೆನ್ನೆ ಭಾಳ ಅದ್ಭುತವಾಗಿ ಸ್ವಲ್ಪ ನೋಡಿದ್ದೀರಾ. ಪೂರ್ಣ ಪ್ರಮಾಣದಲ್ಲಿ ನೋಡಿ, ಎಲ್ಲ ಆದಮೇಲೆ ಕರೀರಿ. ನಾನು ಪದವಿಗೆ ಅರ್ಹನೋ ಅಲ್ಲವೋ ನಿರ್ಧಾರ ಮಾಡಿಕೊಂಡು ನನ್ನ ಕರೀರಿ. ಪದವಿಗೆ ಅರ್ಹ ಅಲ್ಲ ಅಂದರೆ ಬೇರೆ ವಿದ್ಯೆ ಇದೆ, ನಾನು ಮಾಡ್ಕೊಳ್ತೇನೆ. ಭವಿಷ್ಯಕ್ಕೆ ಒಂದು ವಿದ್ಯೆನೇ ಅಲ್ಲ, ಬದುಕೋದಕ್ಕೆ 108 ವಿದ್ಯೆ. ಈಗಲೂ ಇಷ್ಟೆಲ್ಲ ಮಾಡಿರ್ತಕ್ಕಂಥವ್ರು ಇದಿಷ್ಟೇ ನನಗೆ ಈ ತಾಳ್ಮೆಯನ್ನು ಕೊಟ್ಟಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ ಗಮನಿಸಿ, ಅಧ್ಯಾಪಕರೇ, ಲೆಕ್ಚರರ್ಸ್ ಗಮನಿಸಿ, ವಿದ್ಯೆ ಬಹಳ ಅದ್ಭುತವಾದದ್ದು, ಅಮೂಲ್ಯವಾದದ್ದು. ಅದಕ್ಕೆ ನನಗೆ ತಾಳ್ಮೆ ಕೆಡಿಸ್ಕೊಂಡಿದ್ದೆ ಒಂದು ಟೈಮಲ್ಲಿ. ನಾನು ಮಾನಸಿಕವಾಗಿ ಧೃತಿಗೆಟ್ಟಿದ್ದೆ. ಅಯ್ಯೋ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೆ ನಾನು ಓದಿದ್ರೂ ಕೂಡ ಬಹಳ ಗೊಂದಲಕ್ಕೆ ಹೋಗಿದ್ದೆ. ಆದರೂ ಕೂಡ ನಾನು ಇದಕ್ಕೆ ಗೌರವ ಕೊಟ್ಟು ಪರಿಪರಿಯಾಗಿ, ರೆಸ್ಪೆಕ್ಟ್ಫುಲ್ಲಾಗಿ, ಗೌರವವಾಗಿ, ಕಣ್ಣಲ್ಲಿ ನೀರು ಹಾಕ್ಕೊಂಡು, ಮಾನಸಿಕವಾಗಿ ಗೊಂದಲ ಸ್ಥಿತಿ ಇದ್ದರೂ ಕೂಡ ಗೊಂದಲ ಮಾಡ್ಕೋಬಾರ್ದು. ಅವ್ರು ಗೌರವಯುತ ಸ್ಥಾನದಲ್ಲಿರ್ತಕ್ಕಂಥವ್ರು, ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಅಂತ ನನ್ನ ತಾಳ್ಮೆಗೆ ಪರೀಕ್ಷೆ ಕೊಟ್ಟು ಈ ಪರೀಕ್ಷೆಗಲ್ಲ, ನಾನು ನನ್ನ ತಾಳ್ಮೆಯಲ್ಲಿ ಗೆದ್ದಿದ್ದೇನೆ ಈಗ. ಅದರಿಂದ ವಿಚಾರವನ್ನು ಮಾಡಿ ವಿದ್ಯಾರ್ಥಿಗಳೇ, ನೀವು ಕೂಡ ಅಷ್ಟೇ ನೋಡಿ, ಅಪ್ಲಿಕೇಶನ್ ಹೆಂಗೆ ಕೊಡಬೇಕು, ಏನು ಹ್ಯಾಕ್ ಸೀಲ್ ಹಾಕ್ಸ್ಕೋಬೇಕು, ಏನೇ ಕೊಡೋದಿದ್ರೂ ಕೂಡ ಸಂಬಂಧಿತ ಅಧಿಕಾರಿಗಳಿಗೆ ಕೊಡಿ. ಅವಸರ ಇಲ್ಲದವ್ರಿಗೆಲ್ಲ ಕೊಟ್ಟರು ಕೂಡ ಯೂಸ್ ಆಗೋದಿಲ್ಲ. ಆದರೂ ಯಾವಾಗೋ ಏನೋ ಒಂದು ಉತ್ತರ ಬರ್ತದೆ. ಆದರೆ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸಿದ್ದೇನೆ. ಇದರ ಮುಂದುವರೆದ ಭಾಗ ನನಗೆ ಅವಶ್ಯಕತೆ ಇಲ್ಲ. ನನ್ನನ್ನು ಎಲ್ಲರೂ ಕೇಳ್ತಿದ್ರಲ್ಲ, ನೀನು ಏನು ಓದಿದೀಯಾ, ನೀ ಎಷ್ಟು ಓದಿದೀಯಾ, ಯಾಕೆ ಓದಲಿಲ್ಲ ಮುಂದಕ್ಕೆ ಅನ್ನೋದಕ್ಕೆ. ಕಾಲೇಜವ್ರು ಬಿಟ್ಟು ಕಳಿಸಿದ್ರೆ ನಾನು ಇನ್ನೂ ಮುಂದಕ್ಕೆ ಓದ್ತೀನಿ, ಇಲ್ಲ ಬೇಡ ಅಂತಂದರೆ ನನಗೆ ಇಷ್ಟ ಅಂತಂದರೂ ಕೂಡ ನಾನು ಮುಂದಕ್ಕೆ ಓದ್ತೀನಿ, ನಿಲ್ಸಲ್ಲ. ಕೀಪ್ ಆನ್ ವಾಚಿಂಗ್ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್.